ಹುಲಿಕರ್ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯ ಅಧ್ಯಕ್ಷೆ ದಿವ್ಯಾ ಎಸ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಪಟ್ಟಣ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ಹಲವು ವಿಷಯಗಳ ಕುರಿತು ಸದಸ್ಯರ ನಡುವೆ ತೀವ್ರ ಚರ್ಚೆ ಹಾಗೂ ವಾಗ್ವಾದ ನಡೆದಿದೆ. ಮಾಡೂರು ವಾರ್ಡ್ ಕೌನ್ಸಿಲರ್ ಸುಜಿತ್ ಮಾಡೂರು ತಮ್ಮ ಗಮನಕ್ಕೆ ತರದೆ ಕೊರಗಜ್ಜ ಕ್ಷೇತ್ರದ ಕಾಮಗಾರಿಯನ್ನ ಮಂಜೂರು ಮಾಡಿರುವ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಈ ವಿಷಯವಾಗಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಧೀರಜ್ ಕುಸಾಲ್ ನಗರ ಹಾಗೂ ಮುಖ್ಯಾಧಿಕಾರಿ ಮಾಲಿನಿ ಅವರೊಂದಿಗೆ ಸದಸ್ಯರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಕೌನ್ಸಿಲರ್ ಆಯಿಷಾ ಕೂಡ ತಮ್ಮ ವಾರ್ಡ್ಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಮಾಹಿತಿ ನೀಡದೆ ಅಧಿಕಾರಿಗಳು ಭೇಟಿ ನೀಡಿರುವುದಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಕೊರಗಜ್ಜ ಸೇವಾ ಸಮಿತಿ ಕಳೆದ ಸಭೆಯಲ್ಲಿ ಈ ಮೀಟಿಂಗ್ ಅಲ್ಲಿ ಲೆಟರ್ ಕೊಟ್ಟಿದ್ದು. ಅದೀಗ ಲಾಸ್ಟ್ ಟೈಮ್ ಸಭೆಯ 2 ದಿವಸಕ್ಕಿಂತ ಮುಂಚೆ ನಮ್ಮ ಇಲ್ಲಿ ಅಧ್ಯಕ್ಷರಿಗೆ ನಾನು ಯಾಕಂದರೆ ನಾನು ಆ ಸಮಿತಿಯಲ್ಲಿ ಇದ್ದೇನೆ. ಕಳೆದ 15 ವರ್ಷದಿಂದ ಆ ಸಮಿತಿಯಲ್ಲಿ ನಾನು ಸಕ್ರಿಯ ಸದಸ್ಯನಾಗಿದ್ದೇನೆ. ವಿವಿಧ ಜವಾಬ್ದಾರಿಗಳನ್ನು ವಹಿಸಿದ್ದೇನೆ. ಅದರಲ್ಲಿ ಈಗ ಎಲ್ಲ ಊರಿನ ಭಾಗವಾಗಿ ನಾವು ಅಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಿದ್ದೇವೆ. ಅಲ್ಲಿ ಅಧ್ಯಕ್ಷರು ಮತ್ತು ಅದರ ಟ್ರಸ್ಟ್ನ ಎಲ್ಲರೂ ಸೇರಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಕಳೆದ ಸಭೆಯ ಮುಂಚೆ. ನೀವು ಕಳೆದ ಸಭೆಗೆ ಬರಲಿಲ್ಲ ಸದಸ್ಯರು. ಕಳೆದ ಸಭೆ ಬರದ ಸಂದರ್ಭದಲ್ಲಿ ಅದನ್ನು ಇಲ್ಲಿ ಮಾತಾಡಿ ಏನು ಅಂತ ಅದರ ಬಗ್ಗೆ ಆಲೋಚನೆ ಮಾಡುವ ಅಂತ ಇಲ್ಲಿ ಕೊಟ್ಟರು, ನಿರ್ಣಯ ಮಾಡಿದ್ರು. ನೀವು ಆ ಸಭೆಯಲ್ಲಿ ಇರಲಿಲ್ಲ ಮತ್ತು ಈ ಸಭೆಯಲ್ಲಿ ಆ ಬಗ್ಗೆ ಚರ್ಚೆ ಮಾಡಲಿಕ್ಕಿತ್ತು. ನೀವೀಗ ಹೇಳಿದ್ದೀರಿ ನಿಮ್ಮ ಅಭಿಪ್ರಾಯ ಬಗ್ಗೆ ತಿಳಿಸಿ. ನೀವು ಆ ಸಮಿತಿಯಲ್ಲಿ 15 ವರ್ಷ ನನಗೆ ತುಂಬ ಸಂತೋಷ ಇದೆ. ನಾನು ಇಲ್ಲಿ ನಮ್ಮ ಅಧಿಕಾರ ಆಡಳಿತ ಕೊಡೋದಕ್ಕಿಂತ ಮುಂಚೆ ನಾನು ಅಲ್ಲಿ ಪ್ರಸಾದ ಕೊಡುವಂಥ ಭಾಗಕ್ಕೆ ನಾನು ನನ್ನ ಬೇರೆ ಬೇರೆ ರೀತಿಯಿಂದ ಶೀಟನ್ನು ಹಾಕಿಸಿದೆ. ನನಗೆ ಆ ಸಮಿತಿಯ ಬಗ್ಗೆ ಗೌರವ ಇದೆ. ನಾನು ಯಾಕೆ ಇದನ್ನು ಮಾಡಿದೆ ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ನಾವು ಕಳೆದ 2-3 ಸಾಮಾನ್ಯದಲ್ಲಿ ಯಾವುದೇ ಮನವಿ ಬಂದರೂ ಆಯಾ ವಾರ್ಡಿನ ಮೆಂಬರ್ನವರಿಗೆ ತಿಳಿಸಿ ಅದರ ನಂತರ ನಾವು ಅದಕ್ಕೆ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಹೇಳಿದ್ದೇವೆ. ಅದಕ್ಕೆ ದಾಖಲೆಗಳು ನಿಮ್ಮ ಹತ್ರ ಇದೆ. ಆದ್ದರಿಂದ ಈ ಸಲ ಅದನ್ನು ನಾವು ರದ್ದು ಮಾಡಿ ಮುಂದಕ್ಕೆ ನಮಗೆ ಗಮನಕ್ಕೆ ಬರ್ತಾರೆ ಅಧ್ಯಕ್ಷರಿಂದ. ಆಮೇಲೆ ನಾವು ಅದಕ್ಕೆ ಹೇಳಿದ್ದೇವೆ. ಒಬ್ಬರಿಗೆ ಬೇಕಾಗಿ ನಾವು ಅದನ್ನು ಮೊದಲ ಒಂದು ಸಾಮಾನ್ಯ ಸಭೆಯಲ್ಲಿ ಅದನ್ನು ಮಾಡಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನೀವು ನಮ್ಮ 2 ದಿವಸ ಮುಂಚೆ ಬರಲಿ. ನಾವು ಇಲ್ಲದೆ ನೀವು ಅದನ್ನು ನಿರ್ಣಯ ಮಾಡುವಾಗ ನಮ್ಮ ಹತ್ರ ಒಂದು ಗಮನಕ್ಕೆ ತರಬೇಕು. ನಮ್ಮ ಸಾಮಾನ್ಯ ಅದರಿಂದ ನನಗೆ ಕೂಡ ಆ ಸಮಿತಿಯ ಬಗ್ಗೆ ಗೌರವ ಇದೆ. ಆ ಸಮಿತಿಗೆ ನಾನು ಕೂಡ ನಗರ ಚೀಟ್ ಅಳವಡಿಸಿದ ನಾನು ಬೇರೆ ರೀತಿಯಲ್ಲಿ ನಾನು ಅಳವಡಿಸಿದ್ದೇನೆ. ನನಗೆ ಕೂಡ ಅದರ ಬಗ್ಗೆ ಗೌರವ ಇದೆ. ಆದರೆ ಏಕಾಏಕಿ ಇದನ್ನು ಓವರ್ಟೇಕ್ ಮಾಡುವಂಥ ಕೆಲಸ ಅಧಿಕಾರಿಗಳು ಮತ್ತು ಆಡಳಿತ ನೀವು ಮಾಡಬಾರ್ದು. ನನ್ನ ವಾರ್ಡ್ ನನಗೆ ಅದಕ್ಕೆ ಒಂದು ಹೇಳಿದ್ರೆ ಬೇರೆ ಅನುದಾನ ಬೇರೆ ಇಲಾಖೆಯಿಂದ ನಾವು ಅದನ್ನು ನನ್ನ ಬಳಿಗೆ ಬಂದು ನಾನು ಅದನ್ನು ಮಾಡಿಸ್ತೇನೆ. ಅದರಿಂದ ಈ ಸಾಮಾನ್ಯ ಸಭೆ ನನಗೆ ನಮ್ಮ ಸಾಮಾನ್ಯ ಸಭೆಗೆ ಧಕ್ಕೆ ಆಗೋದ್ರಿಂದ ಇದನ್ನು ಮುಂದಿನ ಸಾಮಾನ್ಯ ಸಭೆಗೆ ಅವರು ಸಮಿತಿಯವರು ಕೂಡ ನನ್ನ ಹತ್ರ ನಿನ್ನೆ ಮಾತಾಡ್ತಾರೆ. ನಾನು ಅವರ ಹತ್ರ ಕೇಳಿದ್ದೇನೆ, ಈ ಬಗ್ಗೆ ವಿಚಾರ ಮಾಡಿದ್ದೇನೆ. ಆದರೆ ಈ ನಿರ್ಣಯವನ್ನು ಮುಂದಿನ ಸಾಮಾನ್ಯ ಸಭೆಗೆ ನಾವು ಅದನ್ನು ಮಾಡಿ ಮತ್ತೆ ಅವರು ಸಮಿತಿಯವರ ಹತ್ರ ಮಾತಾಡಿದನ್ನು ತೀರ್ಮಾನ ಮಾತಾಡಿದಾರಲ್ಲ ಅವರು. ಮುಂದಿನ ಸಾಮಾನ್ಯ ಸಭೆಗೆ ನಾವು ಚರ್ಚೆ ಮಾಡಿ ಇದನ್ನು ನೀವು ಕಳೆದ ಸಭೆಗೆ ಬರಲಿಲ್ಲ. ಒಂದು ಆ ಸಭೆಗೆ ಬಂದಿದ್ರೆ ಈ ವಿಷಯ ನಿಮಗೆ ಗೊತ್ತಾಗ್ತದೆ, ಸರಿಯಲ್ಲ? ಮತ್ತೆ ಆ ಸಭೆಗೆ ಬಂದಿದ್ದು ಈ ಸಭೆಯಲ್ಲಿ ನಿರ್ಣಯ ಸ್ಥಿರೀಕರಣ ಆಗುವ ಸಭೆ. ಮತ್ತೆ ಅಲ್ಲಿ ಇದನ್ನು ಮತ್ತೆ ಪುನಃ ಮುಂದೆ ಕೊಂಡೋದ್ರೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ 20 ಇದೇ ತಿಂಗಳು ಮೀಟಿಂಗ್ ಆಗುವ ಮುಂಚೆ ಅಲ್ಲಲ್ಲ, ನೀವೀಗ ಸಭೆಗೆ ಬರದ ಕಾರಣ ಅಲ್ಲಿ ಸ್ಥಿರೀಕರಣ ಆದ ಇದು ನಿರ್ಣಯವನ್ನು ನೀವು ಸಭೆಗೆ ಬರಲಿಲ್ಲ ಅಲ್ವಾ? ಆ ಸಮಸ್ಯೆ ಅದನ್ನು ನಾವೇನು ಮಾಡಲಿಕ್ಕೆ ಆಗಲಿಲ್ಲ. ಇದು ಮಾಡೋದಲ್ಲ, ನಿಮ್ಮನ್ನು ನಾವು ಬ್ಲೇಮ್ ಮಾಡಿದ್ದಲ್ಲ, ನಾವೇನು ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ಅದನ್ನು ನಿರ್ಣಯ ಮಾಡಿದ್ರು. ಮತ್ತೊಂದು ಇದರ ಬಗ್ಗೆ ಅಧ್ಯಕ್ಷರು ಯಾವುದೇ ವಾರ್ಡಿನ ಪರವಾಗಿ ಮಾಡಿಕೊಟ್ಟದ್ದಲ್ಲ, ಅವರು ದೇವಸ್ಥಾನದ ಪರವಾಗಿ ಇಲ್ಲಿ ತಂದು ಕೊಟ್ಟದ್ದು. ವಾರ್ಡಿನ ಕಾಮಗಾರಿ ಆಗ್ತಿದ್ರೆ ನಿಮ್ಮ ಹತ್ರ ನಾವು ಕೇಳ್ಬೇಕಿತ್ತು. ಒಂದು ಟ್ರಸ್ಟಿಂದ ಬಂದ ಕಾರಣ ನಮ್ಮ ಅಲ್ಲಿ ನಿರ್ಣಯ ಆದ ನಂತರ ನಾವು ಸಭೆಗೆ ಬರದಿದ್ರು ನಾವು ನಮ್ಮ ಗಮನಕ್ಕೆ ತರಬೇಕು ಅಂತ ನಾವು ಹೇಳಿದ್ದೇವೆ. ಇಲ್ಲ ಆ ರೀತಿ ಚರ್ಚೆ ಮಾಡಲಿಲ್ಲ. ಈ ಆ ಸಭೆಯಲ್ಲಿ ನೀವು ಚರ್ಚೆ ಮಾಡದಿರ್ಬೋದು. ಆದರೆ ಇದಕ್ಕಿಂತ ಮುಂಚೆ ನಾವು ಯಾವುದೇ ಮನೆಗೆ ಬಂದರೆ ನಾವು
ನಿರ್ಣಯ ನಾವು ಮಾಡುವ. ನಿಮ್ಮ objection ಇದೆ. ನೋಡಿ, ನಾವು ಒಂದೇ ವಿಷಯ ಅಭಿವೃದ್ಧಿಯ ವಿಷಯದಲ್ಲಿ ನಾವು ಯಾವ ಸದಸ್ಯರನ್ನು ತಿರಸ್ಕಾರ ಮಾಡಿ ಆ ಕೆಲಸದಲ್ಲಿ ನಾವು ಯಾರು ಇಷ್ಟರ ತನಕ ಅಧ್ಯಕ್ಷತೆ ಮಾಡಿಲ್ಲ. ಇದು ಅಲ್ಲಿಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ನಾಡಿದ್ದು ಪ್ರತಿಷ್ಠೆ ಆಗ್ತದೆ. ಅದಕ್ಕಿಂತ ಮುಂಚೆ ಕೆಲಸ ಆಗಬೇಕು ಅಂತ ಅಲ್ಲಿಯ ಸಮಿತಿಯವರು ಕೊಟ್ಟದ್ದು. ಮತ್ತೆ ಅದಕ್ಕೆ ನಿಮ್ಮ ವಿರೋಧ ಇದ್ರೆ ಖಂಡಿತವಾಗಿ ನಿಮ್ಮ ವಿರೋಧವನ್ನು ಹೇಳಿ. ನಾನು ಹೇಳ್ತೇನೆ ಅಲ್ಲದಿದ್ರೆ ಇದಕ್ಕೆ ನಿಮ್ಮ ಒಪ್ಪಿಗೆ ಇರ್ತಿತ್ತು. ಈಗ ನೀವು ಇದನ್ನು ಡಿಲೇ ಮಾಡೋದ್ರಿಂದ ಅಲ್ಲಿ ಸಮಿತಿ ಇದಾಗ್ತದೆ, ಯಾವುದು ಪ್ರತಿಷ್ಠೆ ಕೆಲಸಕ್ಕೆ ಆಗ್ತದೆ. ಅಲ್ಲಿ ಆದ್ಮೇಲೆ ಅಂತ ಕೆಲಸ ಅದಕ್ಕಿಂತ ಮುಂಚೆ ಆಗಬೇಕು ಅಂತ ಎಲ್ಲರ ತೀರ್ಮಾನ. ಅದಕ್ಕೋಸ್ಕರ ನಿಮ್ಮ ಹತ್ರ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡುದು, ಲಾಸ್ಟ್ ಒಂದು ರಿಕ್ವೆಸ್ಟ್ ಮಾಡುದು. ಆ ಸಮಿತಿಯ ಬಗ್ಗೆ ವಿರೋಧ ಇದ್ರೆ ಅದರ ಪಕ್ಕದ ಜಾಗದಲ್ಲಿ ಯಾವ ರೀತಿ ಕಂಪ್ಲೇಂಟ್ ಆಗಿದೆ ಅದನ್ನು ನಾವು ಸರಿಪಡಿಸಿದ್ದೇವೆ. ನಮಗೆ ವಿರೋಧ ಇಲ್ಲ, ಗೊತ್ತಿಲ್ಲ, ನಿಮಗೆ ಮಾಹಿತಿ ಇದೆಯಲ್ಲ ಅದರಲ್ಲಿ ಯಾವ ರೀತಿಯಾಗಿ ಕಟ್ಟಡದ ಬಗ್ಗೆ ಏನಾದರೂ ಅದಕ್ಕೆ ಸಮಸ್ಯೆ ಆಗಿದೆ ಅದನ್ನು ನಾವು ಕೂತ್ಕೊಂಡು ಸರಿ ಮಾಡಿದೆ. ನನಗೆ ಆ ಸಮಿತಿಯ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ. ನೀವೊಂದು ಹೇಳಿ, ಈ ಸಮಸ್ಯೆ ಯಾವಲ್ಲ. ನೀವು ಆ ಕಟ್ಟಡದ ಬಗ್ಗೆ ಹೇಳಿಲ್ಲ. ನೀವು ಬರ್ದುಕೊಡಿ. ಅಲ್ಲಿ ಆ ಕಟ್ಟಡದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿ ಈಗ ಸಮಸ್ಯೆ ನಿಮ್ಗೆ ಅಲ್ಲ. ನೀವು ಬರ್ದುಕೊಡಿ. ಈಗ ಸಮಸ್ಯೆ ನಿಮ್ಗೆ ಅಲ್ಲ. ಕಟ್ಟಡದ ಬಗ್ಗೆ ಒಂದೊಂದು ನಿಮ್ಗೆ ಸಮಸ್ಯೆ ಒಂದೊಂದು ಮಾಹಿತಿ ಹೇಳಿ. ನಿರ್ಣಯ ಮಾಡಿಕೊಂಡು ನಾನು ಅದಕ್ಕೆ ಈಗ ಮುಂದಿನ ಸಾಮಾನ್ಯ ಸಭೆಗೆ ಇಡ್ಬೇಕು. ನಾನು ಕೆಲಸ ಮಾಡೋದಕ್ಕೆ ವಿರೋಧ ಇದೆ. ನನಗೆ ಅಲ್ಲಿಯ ಸಮಿತಿಯ ಬಗ್ಗೆ ಅಲ್ಲ, ನಿಮ್ಗೆ ಮಾಡೋದಕ್ಕೆ ಈ ತಿಂಗಳಿಗೆ ಇದನ್ನು ನಿರ್ಣಯ ಮಾಡೋದಕ್ಕೆ ನನ್ನದು ಅಪೇಕ್ಷೆ ಇದೆ. ಮುಂದಿನ ತಿಂಗಳ ಅದನ್ನು ಮಾತ್ರ ಅಲ್ಲ, ನೋಡಿ, ನಾವು ಅಭಿವೃದ್ಧಿಯ ವಿಷಯಕ್ಕೆ ಬಂದದಲ್ಲ. ಅಭಿವೃದ್ಧಿ ವಿಷಯಕ್ಕೆ ಕ್ಷೇತ್ರದ ಕೆಲಸದ ವಿಷಯಕ್ಕೆ ನೀವು ಅದಕ್ಕೆ ಅಡ್ಡಗಾಲು ಇಡುವುದಾದ್ರೆ ಒಂದು ಮತ್ತೊಂದು ಈ ಬಿಲ್ಡಿಂಗ್ ವಿಷಯದಲ್ಲಿ ನೀವು ಹೇಳ್ತೀರಿ ಕಟ್ಟಡಕ್ಕೆ ನಾವು ಸಮಿತಿಯವರು ಸಂಪೂರ್ಣ ಇದ್ದೇವೆ. ನಾನು ಒಬ್ಬ ಸಮಿತಿಯ ಸದಸ್ಯನಾಗಿ ಹೇಳುದು, ಕಟ್ಟಡದ ಯಾವುದೇ ವ್ಯತ್ಯಾಸ ಇದ್ರೆ ಎಲ್ಲ ನೀವು ತೋರಿಸಿದಷ್ಟು ಎಲ್ಲ ಕ್ಲಿಯರ್ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ನಾವು ಎಲ್ಲ ವಿಷಯಕ್ಕೂ 100ಕ್ಕೆ 100ರಷ್ಟು ತಯಾರಿದ್ದೇವೆ. ಅದರ ಬಗ್ಗೆ ನೀವು ಅದರ ಬಗ್ಗೆ ಕಂಪ್ಲೇಂಟ್ ಇದು ಏನಿದ್ರು ಸ್ಪಷ್ಟವಾಗಿ ತಿಳಿಸಿ, ಓಪನ್ ಆಗಿ ತಿಳಿಸಿ. ನಮಗೆ ಅದರ ಬಗ್ಗೆ ಒಂದು ನೂರಿನಷ್ಟು ಸಮಸ್ಯೆ ಇಲ್ಲ. ನಿಮ್ಮಂತಹ ಸ್ಥಾನಮಾನ ನಮ್ಮ ಹತ್ರ ಇಲ್ಲ. ಅಲ್ಲ, ನಮಗೆ ದೊಡ್ಡ ಮನಸ್ಸು. ನಾವು ಯಾರಿಗೂ ತೊಂದರೆ ಆಗಬೇಕು ಅಂತ ಮಾಡಿಲ್ಲ. ನಾವು ಒಬ್ಬರಿಗೆ ತೊಂದರೆ ಆಗಬೇಕು ಅಂತ ಮಾಡಿಲ್ಲ. ದೊಡ್ಡ ಮನಸ್ಸು ಇರ್ತಿದ್ರೆ ಆ ಕಟ್ಟಡ ಕಟ್ಟುವಾಗ ನೀವು ಅಲ್ಲಿ ಇಷ್ಟೊಂದು ನಾವು ಜಾಸ್ತಿ ತಗೊಳ್ತೇವೆ ನಿಮ್ಮ ಜಾಗಕ್ಕೆ ಬರ್ತದೆ ಸ್ವಲ್ಪ ಅಂತ ಹೇಳ್ಬೇಕು. ಇಲ್ಲ, ನಿಮ್ಮ ಜಾಗಕ್ಕೆ ಬಂದ್ರೆ ನಿಮ್ಮ ಉದಾಹರಣೆ ಅಭಿವೃದ್ಧಿ ಆಗಿದೆ. ಉದಾಹರಣೆ ಇಲ್ಲ. ಹಾಗೆ ಅದನ್ನು ತೆರವುಗೊಳಿಸಿ. ಈಗ ನಮಗೆ ಅರ್ಥ ಸಮಿತಿಯ ಬಗ್ಗೆ ನನಗೆ ಏನು ಭಿನ್ನಾಭಿಪ್ರಾಯ ಇಲ್ಲ. ಸರಿ, ಇಲ್ಲದಿದ್ರೆ ಅದು ಒಪ್ಪಿ ಅಲ್ಲ. ಇಲ್ಲದಿದ್ರೆ ಒಪ್ಪಿ ಅಲ್ಲ. ನಾನು ಅದಕ್ಕೆ ಈ ಸಿರಿಧಾಮದಲ್ಲಿ 336ಕ್ಕೆ ಮುಂದಿನ ಸಾಮಾನ್ಯ ಸಭೆಯಲ್ಲಿ ನಮ್ಮಲ್ಲಿ ಕೂಡ ನೋಡಿ. ನಮಗೆ ಆತ್ಮೀಯರಿದ್ದಾರೆ. ಅವರ ಹತ್ರ ಚರ್ಚೆ ಮಾಡಿ ನಾನು ಅವರ ಹತ್ರ ಈಗ ಮುಂದಿನ ಸಾಮಾನ್ಯ ಸಭೆಗೆ ನೀವು ಒಂದು ಸ್ಪಷ್ಟವಾಗಿ ತಿಳಿಸಿ, ಅಲ್ಲಿ ಮಾಡ್ಬೇಕಾ ಬೇಡ ಕೆಲಸ ಮಾಡ್ಬೇಕು. ನಿಮ್ಮ ಕೆಲಸ ಮಾಡಬೇಕು. ಮುಂದಿನ ಸಾಮಾನ್ಯ ಮುಂದಿನ ಸಾಮಾನ್ಯ ಸಭೆಗೆ ತಿಳಿಸಿದ್ರೆ ಅಲ್ಲಿ ಪ್ರೋಗ್ರಾಮ್ ಆಗ್ತದೆ ಸದಸ್ಯರೇ. ನನ್ನ ಇದಕ್ಕೆ ಈ ಸಾಮಾನ್ಯ ಸಭೆಯಲ್ಲಿ ಅಲ್ಲ, ಪ್ರೋಗ್ರಾಮ್ ಆಗ್ತದೆ ಅಂತ ಹೇಳಿದ್ದು. ಓಪನ್ ಆಗಿ ಅದಕ್ಕೆ ನಮಗೆ ಗೊತ್ತು ಹೇಗೆ ಮಾಡ್ಬೇಕಂತ ಹೇಳಿ ಅಡ್ವಾನ್ಸ್ ವರ್ಕ್ ಹೇಗೆ ಮಾಡ್ಬೇಕು ನಮ್ಗೆ ಗೊತ್ತು. ನೀವು ಅದರ ಬಗ್ಗೆ ತಲೆ ಅಲ್ಲ, ನೀವು ಹೇಳಬೇಕು, ನಾವು ಹೇಳುದು ನಿಮ್ಮ ವಿರೋಧ ಇದೆಯಲ್ಲ. ನಿಮ್ಮ ಆಕ್ಷೇಪ ಉಂಟು ಅಂತ ನೀವೇ ಹೇಳ್ತೀರಿ. ಈ ಸಾಮಾನ್ಯ ನನಗೆ ಮಾಹಿತಿ ಇದ್ದಕ್ಕೆ ನನಗೆ ಈ ಸಾಮಾನ್ಯ ಸಭೆಗಳಿಗೆ ನನ್ನದು ಸರಿಯಾ? ಮುಂದಿನ ಸಾಮಾನ್ಯ ಈ ಸಾಮಾನ್ಯ ಸಭೆಯಲ್ಲಿ ನಿಮ್ಮ ನಿರ್ಣಯ ಇದು ವಿರೋಧ ಉಂಟಲ್ಲ ನಿರ್ಣಯಕ್ಕೆ ಅದನ್ನು ಬರೆಯಿರಿ. ಮತ್ತೆ ಬಾಕಿ ನಿರ್ಣಯ ಬರೆಯುವ ಸರಿ ಹೇಳಿ. ನೀವು ಹೇಳುದಲ್ಲ ನಾನು ಹೇಳ್ತೇನೆ. ನೀವೇ ಹೇಳಿದ್ಯಾ? ನೀವು ನಿರ್ಣಯ ನಾನು ಹೇಳುದಂತ ಹೇಳಿದ್ರೆ ನನ್ನ ಇದಕ್ಕೆ ಕೆಲಸ ಮಾಡೋದಕ್ಕೆ ನನ್ನ ವಿರೋಧ ಇದೆ. ನನಗೆ ತಿಳಿಸದೆ ಈ ಸಾಮಾನ್ಯ ಸಭೆಯಲ್ಲಿ ಕಳೆದ ಸಾಮಾನ್ಯ ಸಭೆಯಲ್ಲಿ ಆಗಿದೆ. ಒಂದು ತಿಂಗಳ ಟೈಮ್ ಇದೆ. ಯಾವುದೇ ರೀತಿಯಾಗಿ ನನಗೆ ಇದಕ್ಕೆ ಮಾಹಿತಿ ಕೊಟ್ಟಿಲ್ಲ. ಈ ಕೆಲಸ ಮಾಡೋದಕ್ಕೆ ನನ್ನ ವಿರೋಧ ಇದೆ. ನಾನು ಬರೆಯಿಲ್ಲ ಅಂತ ಹೇಳಿ ತಿಳಿಸಬೇಕಿತ್ತಲ್ಲ. ನಾನು ಹೇಳೋದು ಇವತ್ತು ಮಾಡಿದ್ರೆ ನಾನು ಅಧಿಕಾರಿಗಳ ವಿರುದ್ಧ ಯಾವ ರೀತಿ ಕ್ರಮ ನನ್ನ ನೀವು ಸ್ಥಿರೀಕರಣ ಮಾಡುವಾಗ ಈ ನಿರ್ಣಯದ ಬಗ್ಗೆ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಮಾಡಿ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು ಅಂತೇಳಿ ನನ್ನ ಆ ಆಕ್ಷೇಪ ಉಂಟಲ್ಲ ಅದನ್ನು ಅಂದ್ರೆ ಕೊಡಿ. ನಿರ್ಣಯ ನೀವು ಹೇಳಿದ್ರಲ್ಲ ಆ ರೀತಿ ಬರೆಯಿರಿ. ಕೊಡಿ ಅಂದ್ರೆ ಹೇಗೆ? ಅಲ್ಲ, ಆಕ್ಷೇಪವನ್ನು ಅಲ್ಲಿ ಕೊಡಿ ಆಕ್ಷೇಪ ಅಲ್ಲ, ನಾನು ಇದಕ್ಕೆ ಆಕ್ಷೇಪ ಅಲ್ಲ. ಮತ್ತೆ ಈ ಸಾಮಾನ್ಯ ಸಭೆ ಇದಕ್ಕೆ ಮುಂದಿನ ಸಾಮಾನ್ಯ ಸಭೆ
ಮೋಸ್ಟ್ಲಿ ಆ ಸದಸ್ಯರಿಗೆ ಸ್ವಲ್ಪ ಏನೋ ಅದು ಆವಿಸಿದ್ರಿಂದ ಅಗೌರವ ಆಗಿರಬಹುದು ನನಗೆ ಗೊತ್ತಿಲ್ಲ. ಆದರೂ ಸಹ ನಾನು ಸದಸ್ಯರಲ್ಲಿ ರಿಕ್ವೆಸ್ಟ್ ಮಾಡೋದು, ಒಂದು ಒಳ್ಳೆಯ ಪವಿತ್ರವಾದಂಥ ಜಾಗ, ಅದೊಂದು ಅಲ್ಲಿ ದೇವಸ್ಥಾನದಲ್ಲಿ ನಾಳೆ ಕಾರ್ಯಕ್ರಮ ಉಂಟು ಅಂತ ಹೇಳ್ತೇನೆ. ಅದು ಸದಸ್ಯರಿಗೆ ಗೊತ್ತಿರ್ಬೋದಲ್ಲ ಕಾರ್ಯಕ್ರಮ ಉಂಟು ಅಂತ ಹೇಳಿ. ಆದ್ದರಿಂದ ನಿಮಗೆ ಅದರಲ್ಲಿ ಏನಾದರೂ ಸ್ವಲ್ಪ ನೋವುಗಳಾಗಿದ್ರು ಸಹ ಒಂದು ಪವಿತ್ರ ಜಾಗ ಎಂಬ ದೃಷ್ಟಿಕೋನದಿಂದ ನೀವು ಅದನ್ನು ಒಂದು ಹಿರಿಯ ಸದಸ್ಯ ಎಂಬ ನೆಲೆಯಲ್ಲಿ ನಾನು ಮಾಡುವುದಲ್ಲ. ನಿಮಗೆ ನೋವಾಗಿದ್ದರೂ ಸಹ ಒಂದು ಈ ಪವಿತ್ರ ಜಾಗದ ಬಗ್ಗೆ ನೀವು ಇದು ಮಾಡುವುದು ನಿಮಗೂ ಅದು ರಾಜಕೀಯವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಅಲ್ಲ ಅಂತ ನನ್ನ ಭಾವನೆ. ಆದ್ದರಿಂದ ನೀವು ಅದನ್ನು ಒಪ್ಪಿಸಿ ಅದನ್ನು ನನಗೆ ವಾರ್ಡ್ ಯಾವುದಂತ ಒಳ್ಳೆ ಕೆಲಸಕ್ಕೆ ಸುಮ್ಮನೆ ಹೆಚ್ಚು ನಮ್ಮ ರಾಜಕೀಯವನ್ನು ಅದಕ್ಕೆ ನಮ್ಮ ದೇವಸ್ಥಾನ ಆಗಲಿಲ್ಲ. ನಾನು ಅಲ್ಲಿ ಅದರ ಪಕ್ಕದಲ್ಲಿ ಇರುವಂತ ವ್ಯಕ್ತಿ. ಅಲ್ಲಿ ನಮಗೆ ಅಗೆಲಾಗುವಾಗ ಮಳೆ ಬರುವಾಗ ನೀರು ಬೀಳ್ತಿದ್ದಾಗೆ ನಾನು ಕಳೆದ ಕೆಲವೊಂದು ಕಾಮಗಾರಿಯಲ್ಲಿ ಆದಂಥ ವ್ಯತ್ಯಾಸದ ಹಣವನ್ನು ನನಗೆ ನೀಡಿಕೆ ಬರೋದು. ನಾನು ಅದಕ್ಕೆ ಶೀಟ್ ಹಾಕಲಿಕ್ಕೆ ನಾನು ಯಾರ ಹತ್ರ ಕೇಳಿ ಹಾಕಿಸಿದಂಥ ವ್ಯಕ್ತಿ ಅಲ್ಲ. ಅದರ ಜೊತೆಗೆ ಬೇರೆ ಯಾವ ರೀತಿಯಲ್ಲಿ ಅಲ್ಲಿ ನಾನು ಕೆಲಸ ಮಾಡಬೇಕು ಅದನ್ನು ನಾನು ಮಾಡಿದ್ದೇನೆ. ನನ್ನ ಹತ್ರ ಕೂಡ ತುಂಬ ಜನ ಸಮಿತಿಯಲ್ಲಿ ನನ್ನ ಆತ್ಮೀಯರು ಇದ್ದಾರೆ, ಅವರ ಹತ್ರ ಕೂಡ ನಾನು ಚರ್ಚೆ ಮಾಡಿದೆ. ಆದ್ರಿಂದ ನನ್ನ ಏನು ಅಂತ ಹೇಳಿದ್ರೆ ನನಗೆ ಅದಕ್ಕೆ ಕೆಲಸ ಮಾಡೋದಕ್ಕೆ ಅಬ್ಜೆಕ್ಷನ್ ಇಲ್ಲ. ಈಗ ನೀವು ಹೇಳ್ತೀರಲ್ಲ ಅದನ್ನು ಈಗ ಇಷ್ಟು ಕೆಲಸ ಕೆಲವೊಂದು ಕಡೆ ತುರ್ತು ಕೆಲಸ ಟೆಂಡರ್ ಮಾಡಿದ್ದೀರಾ? ಇಲ್ಲ. ಕೆಲವು ಸಂದರ್ಭದಲ್ಲಿ ಅಡ್ವಾನ್ಸ್ ಕೆಲಸ ಮಾಡಿ ಟೆಂಡರ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲಲ್ಲ. ನಿರ್ಣಯವನ್ನು ಕ್ಯಾನ್ಸಲ್ ಮಾಡಿ ಸಭೆಯಲ್ಲಿ ಒಂದು ನಿಮಿಷ ನಿರ್ಣಯವನ್ನು ಅಪ್ರೂವ್ ಮಾಡೋದು ಅದೇ ಮೀಟಿಂಗ್ ಮಾಡಬೇಕಲ್ಲ. ಇವರು ಹೇಳಿದಾಗೆ ನಮ್ಮ ದೈವಸ್ಥಾನದ ವಿಷಯದಲ್ಲಿ ನಾವು ಈ ರೀತಿಯ ಚರ್ಚೆ ಮಾಡೋದು ಸರಿಯಲ್ಲ. ಒಂದೇದು ಸುಜಿದವರು ಮತ್ತೊಂದು ವಿಷಯ, ನಿಮ್ಮದೊಂದು ತಪ್ಪಿದೆ. ನೀವು ಸಮಿತಿಯ ಮೆಂಬರ್, ಆ ಸಮಿತಿಯ ಮೆಂಬರ್ ಆಗಿ ಆ ವಾರ್ಡ್ ಮೆಂಬರಿಗೆ ಒಂದು ತಿಳಿಸುವಂಥ ಕರ್ತವ್ಯ. ಕೆಲವು ಕಡೆ ಆಗ್ತಾ ಉಂಟು ನಮಗೆ ರಾಜಕೀಯ, ನಮಗೆಲ್ಲ ಗೊತ್ತಿದೆ. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾಡೋದು, ಗೊತ್ತಿಲ್ಲದ ರೀತಿ ಫೋನ್ ಅದೆಲ್ಲ ಉಂಟು, ಬಿಡಿ ರಾಜಕೀಯ. ಆದರೆ ಈ ದೈವಸ್ಥಾನದ ವಿಷಯದಲ್ಲಿ ನೀವು ಸುನೀತವನ್ನು ಬಿಡಬೇಕು. ಸುನೀತವರ ಈ ವಿಷಯವನ್ನು ಚರ್ಚೆಯನ್ನು ಬಿಡಬೇಕು. ಯಾಕಂದ್ರೆ ಒಂದು ಧಾರ್ಮಿಕ ಕ್ಷೇತ್ರ ಅದು. ನೀವು ಅಲ್ಲಿ ಡೈಲಿ ಕೂತ್ಕೊಳ್ಳುವ ಹತ್ತಿರದಲ್ಲಿ ನಿಮ್ಮ 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 ನೀವು ಸಮಿತಿಯಲ್ಲಿ ಒಂದು ಇಲ್ಲಿ ಅರ್ಜಿ ಕೊಡ್ತೇನೆ, ನೀವು ಒಂದು ಅದಕ್ಕೆ ಒಂದು ನಿರ್ಣಯಕ್ಕೆ ಒಂದು ಸಹಕಾರ ಮಾಡಿದ್ರೆ ಹೇಳುವುದು ದೊಡ್ಡ ಸಣ್ಣ ವಿಷಯ ಗ್ರಾಮದಲ್ಲಿ ಅಲ್ಲಲ್ಲ. ಇಲ್ಲಿ ಬರಬೇಕಂತಿಲ್ಲ, ಒಂದು ಫೋನಲ್ಲಿ ಹೇಳ್ಬೋದು. ನೀವು ಇಷ್ಟು ಒಟ್ಟಿಗೆ ಇದ್ದೀರಿ, ಒಂದೇ ಪಕ್ಷದಲ್ಲಿ ಇದ್ರೆ ಎಲ್ಲ ಒಂದು ಟೈಮಲ್ಲಿ ನೀವು ವಿಷಯ ಗೊತ್ತಾಗಲ್ಲ. ನೀವು ಬಾಕಿ ವಿಷಯದಲ್ಲಿ ಎಷ್ಟು ಕ್ಲೋಸ್ ಇದ್ದೀರಿ, ನಿಮಗೆ ಒಂದು ಫೋನಲ್ಲಿ ನಾನು ನಮ್ದೊಂದು ಅರ್ಜಿ ಹೋಗಿದೆ ಅದನ್ನು ನೀವು ಅವ್ರಿಗೆ ತಿಳಿಸುವಂತ ಕೆಲಸ ಒಂದು ಬೇಕಿತ್ತು. ಅದು ನಿಮ್ಮ ತಪ್ಪಿದೆ ಅಂತ ಹೇಳಿ. ಈಗ ಸದಸ್ಯರು ನೀವೀಗ ಸರಿ, ನಾ ಅವರಿಗೆ ತಿಳಿಸ್ಲಿಲ್ಲ. ಈಗ ಒಂದು ವಿಷಯ, ನಾವೀಗ ಹಿಂದಿನ ಸಭೆಯಲ್ಲಿ ನಾವು ಇಟ್ಟಿದ್ದೇವೆ, ಅವರು ಸಭೆಗೆ ಬರಲಿಲ್ಲ, ನಮ್ಗೆ ಗೊತ್ತಿಲ್ಲ. ಅದು ಸರಿ, ಸಭೆಗೆ ಬಂದಿದ್ರೆ ಯಾವುದು ನಿರ್ಣಯ ಆಗಿದೆ. ನೀವು ಆ ಸಭೆಗೆ ಬರಲಿಲ್ಲ ಇಲ್ಲಿ ಅಂತ ಹೇಳಿದ್ರೆ ಮುಖ್ಯಾಧಿಕಾರಿಗಳ ಲೋಪದೋಷ ಎದುರು ಕಾಣ್ತದೆ ಎಲ್ಲ ಕಡೆ. ಒಂದು ಕಡೆಯಿಂದ ನೀವು ಇಲ್ಲಿ ನಿರ್ಣಯ ಆಗೋದನ್ನು ನೀವು ಮಾಡಲಿಲ್ಲ, ಮೊದಲ ಸಾಮಾನ್ಯ ಸಭೆಯಲ್ಲಿ ಆಗೋದನ್ನು ಎಷ್ಟು ನೀವು ಮಾಡಲಿಲ್ಲ ಎಲ್ಲ ಇದೆ. ಇಲ್ಲಿ ನಿಮ್ಗೆ ಏನಾಗಿದೆ ಅಂತಂದ್ರೆ ಕಾಟಾಚಾರಕ್ಕೆ ಇದೊಂದು ಸಾಮಾನ್ಯ ಸಭೆ ಆಗೋದಕ್ಕೆ ಕೆಲವೊಂದು ವಿಷಯ ಇದೆ, ಎಲ್ಲ ವಿಷಯಗಳಿಲ್ಲ ಆ ರೀತಿ ಆಗ್ತಾ ಇದೆ. ನೀವು ಹೇಳ್ಬೇಕಿತ್ತಲ್ಲ, ಒಂದು ತಿಂಗಳಾಯ್ತು ನಾನು ಆ ಸಭೆಗೆ ಬರಲಿಲ್ಲ, ಆಮೇಲೆ ಎಷ್ಟು ಸಲ ನಾನು ಪಂಚಾಯತಿಗೆ ಬಂದಿದ್ದೇನೆ, ನಿರ್ಚನ ನಿಮ್ಮ ಚೇಂಬರ್ಗೆ ಎಷ್ಟು ಸಲ ಬಂದಿದೆ, ಯಾಕೆ ಹೇಳಿಲ್ಲ ನೀವು? ಹೇಳ್ಬೋದಿತ್ತಲ್ಲ. ಅಂದ್ರೆ ನೀವು ನಮಗೆ ಹೇಳದೆ ಆ ಕಾಮಗಾರಿ ಮಾಡಬೇಕು ಅಂತೇಳಿ ಮಾಡಿದ್ರಿ, ಯಾವ ರೀತಿ ನಮಗೆ ಅದಕ್ಕೆ ಮಾಡಬೇಕು ಅಂತ ನಮಗೆ ಕೂಡ ಗೊತ್ತಿಲ್ಲ. ನಾವು ಆ ಇದಕ್ಕೆ ವಿರೋಧ ಇಲ್ಲ. ನಾನೇ ಆ ಸಂಸ್ಥೆಗೆ ಬರಗಜ್ಜನಿಗೆ ಶೀಟ್ ಹಾಕಿಸಿದ್ರು. ಈಗ ಮುಖ್ಯಾಧಿಕಾರಿ ಅವರು ತಿಳಿಸಿ ಅದನ್ನು ನಿರ್ಣಯ ಹೇಗೆ ಮಾಡೋದು ಅಂತ ತಿಳಿಸಿ, ಮತ್ತೆ ಈ ನಿರ್ಣಯದನ್ನು ಸ್ಥಿರೀಕರಿಸುವಾಗ ಅದನ್ನು ಮುಂದಿನ ಸಭೆ ಹಾಕುವ ಕ್ರಮ ನನಗೆ ಗೊತ್ತಿಲ್ಲ. ಸದಸ್ಯ ನೀವು ಕೂಡ ಇಷ್ಟು ವರ್ಷ ಹಿರಿಯರು ನಾವು ಮಾತಾಡ್ತೇವೆ. ನೀವು ಇದನ್ನು ಯಾವ ರೀತಿ ನಿರ್ಣಯ ಮಾಡ್ಬೋದು ಅಂತ ನೀವು ಒಮ್ಮೆ ತಿಳಿಸಿ. ಈಗ ಲಾಸ್ಟ್ ಮೀಟಿಂಗಲ್ಲಿ ಆದದ್ದು ಈ ಮೀಟಿಂಗಲ್ಲಿ ಸ್ಥಿರೀಕರಣ ಮಾಡಲೇಬೇಕಲ್ಲ. ಅದಕ್ಕೆ ಸರ್ ಹೇಳ್ತಿದ್ದಾರೆ ಅದನ್ನು ನೆಕ್ಸ್ಟ್ ಮೀಟಿಂಗಲ್ಲಿ ಇದು ಮಾಡಿ ಅಂತ. ಯಾವ ರೀತಿ ರೆಸಲ್ಯೂಷನ್ ಬರೀಬೇಕು ಅಂತ ಅಧ್ಯಕ್ಷರು ಹೇಳಿದ್ರೆ ನಾವು ಇನ್ನೊಂದು ಸಭೆಗೆ ಆಕ್ಷೇಪಣೆನಾ ಅಧ್ಯಕ್ಷರ ನಿರ್ಣಯ ಬರಲಿಕ್ಕೆ ಹೇಳುದು.
ಪ್ರತಿಷ್ಠೆ ಉಂಟಂತ ಹೇಳಿದ್ದೀವಿ. ಆ ಪ್ರತಿಷ್ಠೆಗೆ ಅವರೊಂದು ಈಗ ಆದ ಮಿಸ್ಟೇಕ್ ಆಗಿದೆ ನಿಮ್ಮ ಕಡೆ. ಅಲ್ಲ, ಮಿಸ್ಟೇಕ್ ಆಗಿದೆ, ಅವರಿಗೆ ಒಂದು ತಿಳಿಸಬೇಕಿದ್ರೆ ಅವರಿಗೆ ಒಂದು ಬೇಸರ ಇದೆ. ನೋಡಿ, ಅದಕ್ಕೆ ನೋಡಿ, ಅಲ್ಲ ಈಗ ಕ್ಷೇತ್ರದ ಒಂದು ಇದಕ್ಕೆ ನಾಳೆ ಮೇಲ್ಚಾವಣಿ ವಿಷಯದ ಮುಂಚೆ ಯಾವ್ದಾದ್ರು ಆಕ್ಷೇಪಣೆ ಯಾರು ಮಾಡ್ಲಿಕ್ಕೆ ಅವ್ರದ್ದು ಒಂದು ಆಕ್ಷೇಪಣೆ ಇದೆ. ಅವರ ವಾರ್ಡ್ ಮೆಂಬರ್ ಅಧ್ಯಕ್ಷರು ಬಂದಿದ್ರು, ಚೀಫ್ ಆಫೀಸರ್ ಬಂದಿದ್ರು, ನನಗೆ ವಿಷಯ ತಿಳಿಸ್ಲಿಲ್ಲ. ಕಳಚೂರು ರೋಡಿಗೆ ನೀವಿಬ್ರು ಸಹ ಬಂದಿದ್ರು, ನೀವಿಬ್ರು ನನಗೆ ವಿಷಯ ತಿಳಿಸ್ಲಿಲ್ಲ. ಪಬ್ಲಿಕ್ ನನಗೆ ಕಾಲ್ ಮಾಡಿ ಕರೆದ್ರು, ಯಾಕೆ ನೀವು ತಿಳಿಸಿದಿಲ್ಲ ಅಂತ ಗೊತ್ತಿಲ್ಲ. ಮತ್ತೊಂದು ಅನುಭಯ, ಕಾಲೇಜ್ ಹತ್ರ ಮೆಂಬರ್ ನಾವು ಕರ್ಕೊಂಡು ಒಂದು ಸ್ಪಾಟ್ ಇನ್ಫೆಕ್ಷನ್ ಇತ್ತು, ನೀವು ನಮಗೆ ಕರೀಲೇ ಇಲ್ಲ. ನಿನ್ನೆ ಒಂದು ಸ್ಪಾಟ್ ಇನ್ಫೆಕ್ಷನ್ಗೆ ಕರೆದೆ, ಒಂದು ಕೊಳಚೆ ನೀರು, ನೀವು ಬರಲಿಲ್ಲ. ನಾವು ಕರೆದಾಗ ನೀವು ಬರೋದಿಲ್ಲ, ಮತ್ತೆ ನಮಗೆ ಗೊತ್ತಿಲ್ಲದೆ ನೀವು ಬರ್ತೀರಿ. ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಗೆ ಒಂದು ಕೌನ್ಸಿಲರ್ ಆಗಿ ಒಂದು ರೆಸ್ಪೆಕ್ಟ್ ಇರಲಿ. ಒಂದು ಕರೀರಿ, ಅರ್ಧರಾತ್ರಿ ಕರೆದ್ರೂ ಮೆಂಬರ್ಗಳು ಬರ್ತಾರೆ. ನಾನು ಬಂದಿದ್ದೀನಿ, ನೀವು ಇನ್ನೂ ಅರ್ಧರಾತ್ರಿ ಕರೆದ್ರೂ ನಾವು ಬರ್ತೀವಿ. ಏನಾದರೂ ಸಮಸ್ಯೆ ಇದ್ರೆ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಡಿ ಅಷ್ಟೇ. ಕೌನ್ಸಿಲರ್ ಹರೀಶ್ ರಾವ್ ಸ್ಥಳೀಯರಿಗೆ ಮೊದಲ ಆದ್ಯತೆ ನೀಡಿ ಮನೆ ಹಂಚಿಕೆ ಮಾಡಬೇಕು ಅಥವಾ ಯುವಕರ ಕ್ರೀಡಾಂಗಣಕ್ಕೆ ಜಾಗ ಮೀಸಲಿಡುವಂತೆ ಸಲಹೆಯನ್ನು ನೀಡಿದ್ರು. ಇನ್ನು ಕಸದ ಸಮಸ್ಯೆ ಕುರಿತು ಕೌನ್ಸಿಲರ್ ಮೊಹಮ್ಮದ್ ಇಸಾಕ್ ಮಾತನಾಡಿ, ಸಾರ್ವಜನಿಕ ಪ್ರದೇಶಗಳಲ್ಲಿ ಕಸ ಎಸೆಯುವವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು. ಇದರ ಜೊತೆಗೆ ಸಿಸಿಟಿವಿ ಅಳವಡಿಕೆ, 25,000 ದಂಡ ಹಾಗೂ ವಾಹನ ಸೀಸ್ ಮಾಡುವಂತೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸಲಹೆಯನ್ನು ನೀಡಿದ್ರು. ಹೋಗಿ ಸದಸ್ಯರಿಗೆ ತೊಂದರೆ ಬಂತು. ಆಗ ನಾವೇನು ಮಾಡಬೇಕು, ನಾವು ಎಲ್ಲಿ ಒಟ್ಟಾಗಿ ಅವರೊಟ್ಟಿಗೆ ನಿಲ್ಲಬೇಕು. ಅವರಲ್ಲಿ ಏನು ಸಮಸ್ಯೆ ಆಗಿದೆ ಆ ಕಸದ ಕೆಮರದ ಅದರ ಬಗ್ಗೆ ತುರ್ತಾಗಿ ನಾವು ಕ್ರಮ ಬೇಕು. ಅವರು ಏನು ಹೇಳ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಏನು ವ್ಯವಸ್ಥೆ ಬೇಕಾಗಿ ಅದನ್ನು ಮಾಡೋಣ. ಯಾಕಂತ ಹೇಳಿದ್ರೆ ನೀವು ನಿಮ್ಮ ಮನೆಗೋಸ್ಕರ ಸಮಾಜ ಸರಿಯಾಗಬೇಕು, ವ್ಯವಸ್ಥೆ ಸರಿಯಾಗಬೇಕು ಅಂತ ನೀವು ಹೊರಟ ಅದರೊಟ್ಟಿಗೆ ಬೇರೆ ಯಾವುದು ಕೆಮರ ಉಂಟು ಅದನ್ನು ಸೇರಿಸಿ ತುರ್ತಾಗಿ ಮಾತ್ರ ಅವರ ಕೆಳಗಡೆ ತೋಡಿಗೆ ಬೆಳೆದು ಬಿಸಾಡೋದು ಒಂದು ಎಲ್ಲಿ ಅವರ ಏರಿಯಾದಲ್ಲಿ, ಮತ್ತೊಂದು ಕಾಚರಲ್ಲಿ, 2 ಕಡೆ ಮಾತ್ರ, 2 ಕಡೆ ಈಗ ಹಾಕುವ ವಿಷಯ ಏನು ಗೊತ್ತಾ, ನಾವು ಕಸದ ಕೆಮರ ಹಾಕಿ ಆದ್ಮೇಲೆ ಕೇಸ್ ಆದ್ಮೇಲೆ ಒಂದಾದ್ರೂ ನಾವು ಕೇಸನ್ನು ಫೈಲ್ ಮಾಡಿ ಒಂದು ಅವನ ಮೇಲೆ ಒಂದು 25,000 ಹಾಕಬೇಕು. ಅದು ಮತ್ತೆ ಇನ್ಫ್ಲೂಯೆನ್ಸ್ ಅದು ಇದು ಬಂದು ಕಮ್ಮಿಗೆ ಬಂದು ನಿಲ್ತದೆ. ಅದು ಹಾಕಿ ಏನಾದರೂ ನಾವು ನಮ್ಗೆ ಯಾರು ಸಿಗ್ಲಿಲ್ಲ ಸರ್. ಕ್ಯಾಮರಾದಿಂದ ಒಬ್ಬರು ಈಗ ಸೋಮೇಶ್ವರದಲ್ಲಿ ಮೊನ್ನೆ ವೆಹಿಕಲ್ ಅಂತ ಅವ್ರು ಕೇಸ್ ಹಾಕ್ತೀವಿ. ಆ ವೆಹಿಕಲ್ ಮೇಲೆ ಕೇಸ್ ಹಾಕಿ ಏನು ಸುತ್ತ ಅಲ್ಲ, ನಾನು ಅದೇ ಅಧ್ಯಕ್ಷ ನಮ್ಗೆ ಉಂಟಲ್ಲ, ನಾವು ಕ್ಯಾಮರಾ ನಮ್ಗೆ ಏನು ಬೆನಿಫಿಟ್ ಇಲ್ಲ. ಕ್ಯಾಮರಾ ಹಾಕಿದ್ಮೇಲೆ ನಾವು ಅದ್ರ ಹಿಂದೆ ಇರ್ಬೇಕು. ಸುಮ್ಮನೆ ನಾವು ಜನ ಎದುರಿಸ್ಕೋಸ್ಕರ ಕ್ಯಾಮರಾ ಇಟ್ಟು ನಾವು ನಮ್ಮ ಏನಾಗಬೇಕು, 1-2 ಫೈನ್ ಹಾಕ್ಬೇಕು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು, ಪೇಪರಲ್ಲಿ ಹಾಕ್ಬೇಕು. ಜನಸಾಮಾನ್ಯರು ಸ್ವಲ್ಪ ಎಚ್ಚರಿಕೆಯಿಂದ ಸ್ವಲ್ಪ ಹಾಕುವಾಗ ಅದು ಒಂದು ಸ್ವಲ್ಪ ಆಚೀಚೆ ನೋಡ್ತಾರೆ. ಈಗ ಅದು ಇಲ್ಲ, ಬಂದು ಹೋಗುವ 2 ಕಡೆ ಹಾಕುವ, ಅದು ಎಷ್ಟು
ಟೈಮ್ ಬೇಕಾಗ್ತದ ಇಲ್ಲ ಕೂಡಲೇ 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 ಹಾಕಲಿಕ್ಕೆ ಇಮಿಡಿಯೇಟ್ ಹಾಕಿಸಿ ಮಾತ್ರ ಅದನ್ನು ಫಾಲೋ ಅಪ್ ಮಾಡಿ ಒಂದು 3 ಡೇಸ್ ಹಾಕಿ. ಅಲ್ಲ ಬಿದ್ರೆ ಮಾತ್ರ ಹಾಕುದು. ವೆಹಿಕಲ್ ತಂದು ಬಿಸಾಡಿದ್ರು ಅದಕ್ಕೆ ಔಷಧ ಆದ್ರೆ ಹಾಕ್ಬೋದು. ಏನಾಗುತ್ತೆ ಗೊತ್ತಾ, ನಾವು ಬೋಲ್ಡ್ ಕೂಡ ಆಗುದಿಲ್ಲ. ಎಲ್ಲಿ ಕ್ಯಾಮರಾ ಇದ್ದಲ್ಲಿ ಹಾಕುದಿಲ್ಲ ಅವರು. ಯೂಶಲಿ ಬಿಸಾಕೋರು ಕ್ಯಾಮರಾ ಇದ್ರೆ ಅದನ್ನು ಅವಾಯ್ಡ್ ಮಾಡಿ ಮುಂದಕ್ಕೆ ಹೋಗಿ ಹಾಕ್ತಾರೆ. ಮುಂಚೆ ಆದ ಕೇಸ್ ಉಂಟಲ್ಲ ಈಗ ಕೆಲವು ಕಡೆ ಹಾಕಿ ವಿಷಯ ಏನಾಗ್ತದೆ, ಡಮ್ಮಿ ಕ್ಯಾಮರಾ ಅಂತ ಹಾಕಿ ಹೋಗೋದು ಎಷ್ಟೋ ಜನ ಅಲ್ಲ ಅಂತ ಬಂದು ನಾವು ಹೇಳ್ಬೋದು. ಈಗ ಅಲ್ಲಿ ಕಸ ಹಾಕುವ ಗಾಡಿ ಸೀಸ್ ಮಾಡುವ ರೈಟ್ಸ್ ನಮಗೆ ಉಂಟಾ? ನಂಬರ್ ಸಿಕ್ಕಿದ್ರೆ ನಂಬರ್ ಸಿಕ್ಕಿದ್ರೆ ಅವರು ಫೈನ್ ಹಾಕ್ಲಿಕ್ಕೆ ಬೇಕು. ವೆಹಿಕಲ್ ಕೋರ್ಮದಲ್ಲಿ ಯಾರು ಹಾಕುದು? ನಾವಿಲ್ಲ ಅವರಿಂದ ಐಡೆಂಟಿಫಿಕೇಶನ್ ಹೇಗೆ? ನಾವು ಸ್ಟೇಷನ್ಗೆ ಹಾಕ್ತೀವಿ. ನಾವು ಸ್ಟೇಷನ್ಗೆ ಬರ್ತೇವೆ. ರಿಪೋರ್ಟ್ ಕೇಳಿ. ಆರ್ಟಿಒದಲ್ಲಿ ಅವರ ಗಾಡಿ ಹಾಕಿ ನಾವು ಅವರಿಗೆ ರಿಜಿಸ್ಟ್ರೇಷನ್ ಮತ್ತು ಚೇಂಜ್ ಎಲ್ಲ ಮಾಡಿ 500 ನೀವು ಈ ರೀತಿ ಆಗಿದೆ ಅಂತ ಒಂದು ಪ್ರಕಟಣೆ ಕೊಡಿ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ ಗ್ರೂಪಲ್ಲಿ ಹಾಕಿ ನಮ್ದು ಪತ್ರಿಕೆಯಲ್ಲಿ ಮಾಧ್ಯಮ ಫೋಟೋಸ್ ಹಾಕೋದು, ಫೋಟೋ ಅಲ್ಲ 10,000 ಕನಿಷ್ಠ ಫೈನ್ ಹಾಕಿ ಕಸ ಹಾಕಿದ್ರೆ ಅದೆಲ್ಲ ಬೇಡ. ಫೋಟೋ ಹಾಕಿ 4 ಕಡೆ ಫ್ಲೆಕ್ಸ್ ಹಾಕಿ ಅದು ಆಗ್ತದ ಕಾನೂನು ಪ್ರಕಾರ ಆಗ್ತದೆ. ಇನ್ನೊಂದು ಅದರಲ್ಲಿ ಕಾನೂನು ಪ್ರಕಾರ 10,000 ಆಗ್ತದೆ ಅಂತ ಹೇಳಿ ಆಗ್ತದೆ ಅಂತ ಹೇಳಿ. 10,000 ಆಗದಿದ್ರೆ ಅವರ ಗಾಡಿ ಸೀಸ್ ಮಾಡಲಿಕ್ಕೆ ಆಗ್ತದೆ. 10,000 ಫೈನ್ ಆಗ್ತದೆ, ಅವ್ರು ಕಟ್ಟುವುದೇ ಇಲ್ಲ. ಈಗ ನಮ್ಮ ವೆಹಿಕಲ್ ಕೆಲಸ ಅಷ್ಟ ಆಗಲಿ ಸದಸ್ಯರು ಅಷ್ಟ ಆಗಲಿ ಅಲ್ಲಿ ಕೇಸ್ ಆಗಿ ಅವ್ರ ಸ್ಟೇಷನ್ಗೆ ಒಮ್ಮೆ ಹೋಗಿ ಅದು ತನ್ನಷ್ಟಕ್ಕೆ ಈಗ ಏನು ಇನ್ಫಾರ್ಮ್ ಮಾಡ್ತಾರೆ ಈ ರೀತಿ ಮೇಲೆ ಕೇಸ್ ಮಾಡಿದ್ರೆ ನೀವು ಎಲ್ಲಿ ಮಾತಾಡ್ಬೇಕಂತ ಅದಕ್ಕೆ ಫೈನ್ ಕಟ್ಟಿದ್ರೆ ಈಗ 10,000 ಅಂದ್ರೆ ನಾನು ಗಾಡಿ ಸೇರಿ ಮಾಡೋದಿಲ್ಲ ಚೇಂಜ್ ಆಗುದಿಲ್ಲ ಆ ಕೇಸ್ ಅಲ್ಲೇ ನೀರಿನ ಸರಬರಾಜು ವಿಷಯದಲ್ಲಿಯೂ ಕೆಲ ಕಾಲ ಗದ್ದಲ ಉಂಟಾಯಿತು. ಬಜೆಟ್ ಕುರಿತು ಮಾತನಾಡಿದ ಸುಜಿತ್ ಮಾಡೋರು, ಪಂಚಾಯಿತಿ ಸಾಲದಲ್ಲಿದ್ದು ಕಾಮಗಾರಿಗಳಿಗೆ ಹಣದ ಕೊರತೆ ಇದೆ ಎಂದು ಹೇಳಿ ಆಯಾ ವ್ಯಯದ ಸ್ಪಷ್ಟ ಲೆಕ್ಕ ನೀಡುವಂತೆ ಹೇಳಿದ್ರು. ಫುಲ್ ಆಗಿರ್ತದೆ. ನಾವು ಹೋಗುವಾಗ ಅಲ್ಲಿ ಮೆಂಬರ್ ಅದನ್ನು ಆನ್ ಮಾಡಿ ಇರ್ತಾರೆ. ಅಲ್ಲ, ನೀವು ನನ್ನ ಹತ್ರ ಹೇಳಿಲ್ಲ, ನಾನು ನಿಮ್ಮ ಹತ್ರ ಹೇಳಿಲ್ಲ. ಅಲ್ಲ, ಈಗ ನೀವು ಹೇಳಿ ಅವತ್ತು ನಾನು ನೀರು ಬರ್ತಿಲ್ಲ ಅಂತ ಹೇಳಿ ಸಮಸ್ಯೆ ಅಂತ ಹೇಳುವಾಗ ಪ್ರಾಬ್ಲಮ್ ಇದ್ದದಲ್ಲಿ ನಿಮ್ಮ ಮನೆ ಮಾಡುವ ಸ್ಕೂಲಿನ ಮೇಲ್ಗಡೆ ಮತ್ತು ಕೆಳಗಡೆ ವಿಷಯದಲ್ಲಿ ನಾವು ಅವರು ಕುಮಾರೆಲ್ಲ ಬರುವಾಗ ಕುಮಾರದಲ್ಲಿ ನೀವು ಹೇಳಿದ ಅಲ್ಲಿ ಸದಸ್ಯರು ಅದನ್ನು ತಿರುಗಿಸ್ತಾರೆ. ಕುಮಾರ ಅದಕ್ಕೆ ಏನು ಹೇಳಿದ್ರು ಅಂತ ಹೇಳಿದ್ರೆ ಇವರು ಎಲ್ಲ ಅವರನ್ನು ಬಿಟ್ಟು ತೊಗೊಳಿಗೆ ಹೋಗ್ತಾರೆ ಅಂತ ಹೇಳಿದ್ರು. ಇವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ಇವತ್ತು ನಾನು ಫೋನ್ ಮಾಡಿದ್ರು ಅಂತ ಹೇಳಿದ್ರು. ಇವ್ರು ಹೇಳಿದ್ರು ಅಲ್ಲಿಯ ಸದಸ್ಯರು ಅದನ್ನು ಕೇಳಿ ಹೋಗ್ತಾರೆ. ಅದನ್ನೇ ಹೇಳಿದ್ರು. ಯಾಕಂತ ಹೇಳಿದ್ರೆ ಅವ್ರು ನೀರಿನವರಿಗೂ ನೀವು ಅದನ್ನು ಬಿಟ್ಟು ಸತ್ಯ ಅಲ್ಲ. ಯಾಕಂತ ಹೇಳಿದ್ರೆ ಅವರು ಅದನ್ನು ಕೆಲಸ ಮಾಡ್ತಾರೆ. ನೀವು ನಿಮ್ಮ ವಾರ್ಡಿಗೆ ನೀರನ್ನು ಬಿಟ್ಟು ನಮ್ಮ ವಾರ್ಡಿಗೆ ಬರೋದಿದ್ರೆ ನಮಗೆ ಸಮಸ್ಯೆ ಆಗ್ತದೆ. ನೀವು ಹೇಳಿದ್ರಿ, ನಾನು ಅದಕ್ಕೆ ಹೇಳಿದ್ದು, ನಾನು ಅದರಲ್ಲಿ ಕಳ್ಳ ಆಗ್ಲಿಕ್ಕೆ ಅಂತ ಇದ್ದೀನಿ. ನಾವು ಅದು ಕೆಲಸ ಮಾಡಲಿಲ್ಲ. ಅದು ರೋಡನ್ನು ತಿರುಗಿಸ್ಲಿಕ್ಕೂ ನಮ್ಮ ಹತ್ರ ರೋಡ್ ಕೂಡ ಇಲ್ಲ. ಮತ್ತೆ ಆ ರೀತಿಯ ದುಷ್ಕೃತ್ಯಕ್ಕೆ ನಾವು ಕೈ ಕೂಡ ಹಾಕುದಿಲ್ಲ. ನೀವು ಹೇಳ್ತೇವೆ. ಅದಕ್ಕೋಸ್ಕರ ನಾವು ನಿಮ್ಮೆದುರಲ್ಲಿ ಹೇಳಿದ್ದು ರೌಪನ್ನು ನಾವು ಕಳಿಸುವ, ಇಲ್ಲಿಗೆ ಕಳಿಸುವ, ಇವರು ಹೇಳಿ ಅಂತ. ನನ್ನ ಹತ್ರ ಹೇಳಿದ್ದು ನಾನು ಅವ್ರ ಎದುರು ಹೇಳಿದೆ. ಈಗ ಅವ್ರು ಹೇಳಿದ್ದಾರೆ. ಅದೇ ಸಲ ಅವರ ಎದುರಲ್ಲಿ ನಿಸರ್ಗವರಿಗೆ ಕಂಪ್ಲೇಂಟ್ ಮಾಡ್ತೇನೆ. ಕುಮಾರ ಹತ್ರ ಹೇಳಿದ್ದೇನೆ, ಎಲ್ಲ ಹೇಳಿ. ಅದಕ್ಕೆ ಕುಮಾರ ಏನು ಹೇಳಿದ್ರು ಅಂತ ಹೇಳಿದ್ರೆ ಈಗ ಅಲ್ಲಿ ಹೋರಾಟ ಇಲ್ಲ ಆಗ್ತದೆ. ಈ ಆ ರೀತಿಯ ಸಮಸ್ಯೆ ಇದ್ರೆ ಮುಂದಕ್ಕೆ ಸರಿಯಾಗ್ತದೆ ಅಂತ ಹೇಳಿ ಆಮೇಲೆ ಕೊರಗಜನ ಕಟ್ಟೆಯಿಂದ ಅವರು ಆ ಮೇಲಿನ ಅದಕ್ಕೆ ಅದಕ್ಕೆ ಒಂದು ಪೈಪ್ ಕನೆಕ್ಷನ್ ಹಾಕಿ ಕೊಟ್ಟು ನೀವು ಅಲ್ಲಿ ಹೇಳಿದ್ದೀರಾ, ನಾನು ಅಲ್ಲಿ ಕಳಿಸ್ತೇನೆ ಅಂತ ನನ್ನ ಹತ್ರ ಹೇಳಿದ್ರು. ಅವ್ರು ಹೇಳ್ತಿದ್ದಾರೆ. ಬಜೆಟ್ ಪ್ರಸ್ತಾವನೆ ಬಂದಿದೆ. ನಿಮ್ಮ ನಿರ್ಣಯ ಕೂಡ ಈಗ ಬದಲಾವಣೆ ಆಗಿದೆ. ನನಗೆ ಸಂಶಯ ಇದೆ ನೆಕ್ಸ್ಟ್ ಬಜೆಟ್ ಅಲ್ಲಿ ಈ ಮೊದಲು ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿಗಳನ್ನು ಮಾಡುತ್ತೇವೆ. ನೆಕ್ಸ್ಟ್ ಆಗುತ್ತೆ. ಈಗ ನಮಗೆ ಯಾವ ರೀತಿಯ ಉಲ್ಲೇಖಿತ ವಿಷಯದ ಬಗ್ಗೆ ಚರ್ಚಿಸಲಾಗಿದೆ. ಸ್ಥಳ ಪರಿಶೀಲನೆ ಮಾಡಿ ಪಟ್ಟಣ ಪಂಚಾಯತ್ನ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ಅಂದಾಜು ಪಟ್ಟಿ ತಯಾರಿಸಿ ಕಾಮಗಾರಿ ನಿರ್ವಹಿಸುವುದೆಂದು ಸರ್ವಾನುಮತದಿಂದ
ಒಂದು ನಿಮಿಷ. ನಮ್ಮ ಒತ್ತಡಗಳ ನಿರ್ಣಯ ಇದರಲ್ಲಿ ಎರಡು ಅರ್ಥ ಇದೆ. ಒಂದು ನಮ್ಮ ಪಟ್ಟಣ ಪಂಚಾಯತಿ ಸಾಲದಲ್ಲಿದೆ, ಇನ್ನೊಂದು ನಮಗೆ ಯಾರು ಜವಾಬ್ದಾರಿ ತಗೊಂಡಿದ್ದಾರೆ ಅದಕ್ಕೆ ಬೇಕಾದಾಗೆ ಅವರ ಅನುದಾನವನ್ನು ಇಡ್ಬೋದು ಅಂತ ಎರಡು ಅರ್ಥ ಇದೆ. ಕಾನೂನು ರೀತಿಯಲ್ಲಿ ನೀವು ಅದನ್ನು ಅವರಿಗೆ ಪೂರಕವಾಗಿ ಆಗುವ ರೀತಿಯಲ್ಲಿ ಮಾಡಿದ್ರು. ಅಂದ್ರೆ ನನಗೆ ಆರ್ಥಿಕ ವ್ಯವಸ್ಥೆ ಹೇಗಿದೆ ನೀವು ಸರಿಯಾದ ವ್ಯವಸ್ಥೆ ಮಾಡಿ ಇಲ್ಲದಿದ್ದರೆ ಗೊತ್ತುಕೊಳ್ಳಿ. ನಮ್ಮ ಪಂಚಾಯತ್ ಒಟ್ಟು ಎಷ್ಟು ಸಾಲದಲ್ಲಿದೆ ಅಂತ ಒಂದು ನಿಮಿಷ. ನೀವು ಇದು ಹೇಳಿದ್ದು ಮಾತಾಡುವಾಗ ನಾವೇ ಈ ವಾಕ್ಯ ಬಂದದ್ದು ಹೀಗೆ. ಹೇಗಂದ್ರೆ ಮುಂದೆ ಲಾಸ್ಟ್ ನಾವು ಜೈಲಿ ಹತ್ರ ಮಾತಾಡ್ತಿದ್ದೇವೆ ಈ ಬಗ್ಗೆ, ಯಾವುದು ಈ ಕಾಮಗಾರಿ ಎಲ್ಲ ಮಾಡುವುದರ ಬಗ್ಗೆ ಚರ್ಚೆ ಆಗ್ತಿತ್ತು. ಅದಕ್ಕೆ ಅವರು ಹೇಳಿದ್ರು ಉಳ್ಳವರಲ್ಲಿ ನಾವು ಎಂತ ಮಾಡ್ತಿದ್ದೇವೆ ಅಂದ್ರೆ, ಈಗ ಕೆಲಸ ನಮಗೆ ಕೆಲವೊಮ್ಮೆ ತುರ್ತಿ ಇರ್ತದೆ, ಕೆಲವೊಮ್ಮೆ ಇರುವುದಿಲ್ಲ. ಆಗ ಮತ್ತೆ ಪುನಃ ಅದನ್ನು ಸ್ಥಳ ಪರಿಶೀಲನೆ ಅಂತ ಮಾಡಿ ಆಗ್ತಿದ್ದೆ ಕೆಲಸ ಮಾಡಲಿಕ್ಕೆ ಮತ್ತೆ ಪುನಃ ನಿರ್ಣಯ ಮಾಡಬೇಕು. ಅದಕ್ಕೋಸ್ಕರ ಅವ್ರು ಹೇಳಿದ್ರು ನಾವು ಹೇಳ್ತೇವೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆಗ ಅವ್ರು ಹೇಳಿದ್ರು ನಾವು ಉಳ್ಳವರಲ್ಲಿ ಈಗ ಕೆಲಸ ಮಾಡುದಿದ್ರು ಮಾಡದೇ ಇಲ್ಲದಿದ್ರೆ ಬೇರೆ ಏನಾದ್ರು ಮಾಡೋದು, ಮಾಡುದು ಅಲ್ಲದಿದ್ರೆ ಸ್ವಲ್ಪ ಸಮಯ ಕಳೆದು ಮಾಡುದು ಅಂತ ಹೇಳಿದ್ರೆ ಈ ರೀತಿ ನಿರ್ಣಯ ಮಾಡಿದ್ರೆ ಬೇಕಿದ್ರೆ ಸಂಶಯ ಇದೆ. ನಿಮ್ಮ ಪಟ್ಟಣ ಪಂಚಾಯತಿ ಎಷ್ಟು ಸಾಲದಲ್ಲಿದೆ, ಬಜೆಟ್ ಮಂಡನೆ ಮಾಡಿದ್ರೆ ಯಾವ ಆಧಾರದಲ್ಲಿ ನಮ್ಮ ಈ ಬಜೆಟ್ಗೆ ಇದ್ದಂತ ಅನುದಾನ ಇರ್ತದೆ? ನಮ್ಮ ಪಟ್ಟಣ ಪಂಚಾಯತಿ ಎಷ್ಟು ಸಾಲದಲ್ಲಿದೆ ಅಂದ್ರೆ ನಾವು ಅಧಿಕಾರ ಆಡಳಿತ ತಗೊಳ್ಳುವಾಗ 3 ಕೋಟಿ ಸಮಥಿಂಗ್ ನಮ್ಮ ಪಟ್ಟಣ ಸಾಲದಲ್ಲಿ. ಈಗ ಎಷ್ಟು ಸಾಲದಲ್ಲಿದೆ ನಮ್ಮ ಪಟ್ಟಣ ಪಂಚಾಯತಿ? ನಿಮ್ಮ ನಿರ್ಣಯ ನೋಡುವಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ನಮ್ಮ ರಾಜ್ಯ ಸರ್ಕಾರದ ಆಗಿದೆ ಸಮಸ್ಯೆ ಆಗಿದೆ. ಆದ್ರಿಂದ ನಮ್ಮ ಪಟ್ಟಣ ಪಂಚಾಯತ್ ಎಷ್ಟು ಸಾಲದಲ್ಲಿದೆ ಸರಿಯಾದ ಲೆಕ್ಕಾಚಾರ ಕೊಡಬೇಕು ನಮಗೆ. ಟೋಟಲ್ 6 ಕೋಟಿ ಇದೆ. 6 ಕೋಟಿ ಸಾಲದಲ್ಲಿ ಟೆಂಡರ್ ಕರ್ತದೆ. ಅಂತ ಆಲ್ಮೋಸ್ಟ್ 8 ರಿಂದ 9 ಕೋಟಿ ರೂಪಾಯಿ ನಮ್ಮ ಸಾಲದಲ್ಲಿದೆ. ಈಗ ಟೆಂಡರ್ ಕರ್ತದ್ದು ಮಾತ್ರ ಲೆಕ್ಕ ಅಲ್ಲ, ಟೆಂಡರ್ ಕರ್ತ ಲೆಕ್ಕ ಅಂದ್ರೆ ನಾವು ಅವರು ತುರ್ತು ಸಂದರ್ಭದಲ್ಲಿ ಕೆಲವರ ಇದರಲ್ಲಿ ಕರ್ತದಿದೆ. ಯಾಕೆಂದ್ರೆ ನಮ್ಮ ಕೋಟೆಗಾರ ಪಟ್ಟಣ ಪಂಚಾಯತ್ ನಮ್ಮ ಒಟ್ಟು ರೆವೆನ್ಯೂ ಎಷ್ಟು 2 ಕೋಟಿ 69 ಲಕ್ಷ. ಟೋಟಲ್ ರೆವೆನ್ಯೂ 4.5 ಟೋಟಲ್ ರೆವೆನ್ಯೂ. ನೀವು ಬಜೆಟ್ ಅಲ್ಲಿ ಟ್ಯಾಕ್ಸ್ ಟ್ಯಾಕ್ಸ್ ಅಲ್ಲ, ನಮ್ದು ಟ್ಯಾಕ್ಸ್ ಬಿಲ್ಡಿಂಗ್ ಯಾವುದು? ಹೌದು, ಟ್ಯಾಕ್ಸ್ 3 ಕೋಟಿ ಅಲ್ಲ, 3 ಕೋಟಿ 4 ಕೋಟಿ. ನಮ್ಮ ಪಟ್ಟಣ ಪಂಚಾಯತಿ 3 ಟೈಮ್ಸ್ ನಮ್ದು ಸಾಲದಲ್ಲಿ. ಅದರಲ್ಲಿ ಬಜೆಟ್ ಅನ್ನು ಯಾವ ರೀತಿ ಮಾಡ್ತೀರಿ ನೋಡಿ ಹೇಗೆ ಮಾಡ್ತೀರಿ? ನಾನು ಎಷ್ಟು ಬಜೆಟ್ ಅಲ್ಲಿ ಇಟ್ಟಿದ್ದೀನಿ. ಹಾಗೆ ಈ ಬಜೆಟ್ ಬಜೆಟ್ ಎಷ್ಟು ಟೋಟಲ್ ಬಜೆಟ್ ಗ್ರಾಂಟ್ ಎಲ್ಲ ಸೇರಿ 14 crores 14 crores. 15 ಫೈನಾನ್ಸ್ ಎಲ್ಲ ಸೇರಿ ಒಂದು 6 ಕೋಟಿ. SSC ಗ್ರಾಂಟ್ ಎಲ್ಲ ಬಜೆಟ್ ಅಲ್ಲಿ ಪ್ರೊವಿಷನ್ ಇಟ್ಟದ್ದು. ಪ್ರೊವಿಷನ್ ಅಲ್ಲ ಸದಸ್ಯ ಒಂದು ಆಟ ಬೇಕಲ್ಲ, 9 ಕೋಟಿ ಅಲ್ಲ, ಒಂದು ಅಂಕಿ ಸಂಖ್ಯೆಗೆ ನಾನು ಹೇಳ್ತೇನೆ. ನೋಡಿ ವಿಷಯ ಹೀಗೆ ಹೇಳ್ತೇನೆ. ನೀವು ಸುಮ್ಮನೆ 9 ಕೋಟಿ ಸಾಲ ಇದೆ ಅಂತ ಹೇಳಿ ಸದಸ್ಯ ಸರಿಯಲ್ಲ? 6 ಕೋಟಿ ಸಾಲ ಇದೆ. 2 ಲಕ್ಷದಾಗೆ ಎಲ್ಲರಿಗೂ 11 ಸದಸ್ಯರಿಗೆ 2 ಲಕ್ಷ ಕೊಟ್ಟು ಅದರ ಟೆಂಡರ್ ಕರೀಲಿಲ್ಲ. ಅದರಲ್ಲಿ ಟೋಟಲ್ ಆಗಿ ಮಾತ್ರ ಟೆಂಡರ್ ಕರೀಲಿಕ್ಕೆ ಬಾಕಿ ಸರಿಯಲ್ಲ ಸದಸ್ಯರಿಗೆ ಇಂಜಿನಿಯರ್ ಒಟ್ಟು 6 ಕೋಟಿ 60 ಲಕ್ಷ ಸಮಥಿಂಗ್ ಇಲ್ಲಿ ಸಾಲ ಕೊಡ್ತಾರೆ. ಕರೆಕ್ಟ್ ಆಗಿ ಟೆಂಡರ್ ಕರೀಲಿಕ್ಕೆ ಬಾಕಿ. ಈಗ ನಾಡದೀಗ ಟ್ಯಾಕ್ಸ್ ಇದಾದ್ಮೇಲೆ ಏಪ್ರಿಲ್ ಅಲ್ಲಿ ಕಡಿಮೆಯಲ್ಲಿ 3 ಕೋಟಿ ತನಕ ಬಿಲ್ ಆಗ್ತದೆ. ಆಯ್ತು ಸದಸ್ಯರು, ಅಲ್ಲಿ ಉಳಿಕೆ ಆದಷ್ಟು 3 ಕೋಟಿ ಸರಿಯಲ್ಲ? ಅದನ್ನು ಮುಂದಿನ ಇದರಲ್ಲಿ ಗ್ರಾಂಟ್ ಅಲ್ಲಿ ಮತ್ತೆ ನಮ್ಮ ಇದು ಯಾವುದು ಆಫೀಸ್ ರೆವೆನ್ಯೂದಲ್ಲಿ ಅದರಲ್ಲಿ ಸಾಧಾರಣ 1-1.5 ಕೋಟಿ ತನಕ, ಯಾಕಂದ್ರೆ ಬಿಲ್ಡಿಂಗ್ ಲೈಸೆನ್ಸ್ ಸರಿಯೇ 1-1.5 ಕೋಟಿ ತನಕ ಬಂದ್ರೆ ಎಕ್ಸಸ್ ಉಳಿದು 1.5 ಕೋಟಿ. ಅದೇನು ನಮ್ಮ ಪಟ್ಟಣ ಪಂಚಾಯತ್ಗೆ ಭಾರ ಆಗಲಿಕ್ಕಿಲ್ಲ. ನನ್ನ ಅಲ್ಲಿ ಅವರು ಹೇಳಿದ್ರು 3 ಕೋಟಿ ಟ್ಯಾಕ್ಸ್ ಕಂಪ್ಲೀಟ್ ಆಗ್ತದೆ ಅಂತ. ಅಲ್ಲ ಬಜೆಟ್ ಅಲ್ಲಿ ಸ್ಯಾಲರಿ ಶಾಪಲ್ಲಿ ಕೊಡ್ತೀವಿ ಸದಸ್ಯರು
ಆಗಿದೆ. ಬೇರೆ ಯಾವ ಟೆಂಡರ್ ಸ್ಥಾಯಿ ಸಮಿತಿ ಮಾಡ್ತಾರೆ. 2 ಲಕ್ಷ ನಿರ್ಣಯ ಮಾಡಿದ್ರು. ಅಪರಾಧಿಕ ಟೆಂಡರ್ ಗೆಲ್ಲಿಕ್ಕೆ ಬೇರೆ ಯಾವ ಟೆಂಡರ್ ಮಾಡಿಲ್ಲ. ನೋಡಿ, ಒಂದು ಬಾಕಿ ಉಂಟು. ನಾನು ಹೇಳ್ತೇನೆ, ನಮ್ಮಲ್ಲಿ ಆ ದೇವಸ್ಥಾನದ ರೋಡ್ ಡ್ಯಾಮೇಜ್ ಆಗಿದೆ. ಕರೀಲಿಕ್ಕೆ ಅದು ಹೌದು ಕರೀಲಿಕ್ಕೆ ಅಡ್ವಾನ್ಸ್ ಮಾಡಿಸಿದ್ದು ಬಾಕಿ ಇತ್ತಲ್ಲ, ಯಾವುದು ಆ ರೋಡ್ ಡ್ಯಾಮೇಜ್ ಆದಾಗ ಅದನ್ನು ಮಾಡಲಿಕ್ಕೆ ಬಿಡ್ತಾರೆ. ನಿಮ್ಮ ಆರೋಗ್ಯ ವಿಭಾಗ ನಮಗೆ ಬೇಡ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಅಲ್ಲ, ಮಾಹಿತಿ ಹೇಳಿಲ್ಲ. ನಾನು ಹೇಳಿದ ಸದಸ್ಯರೇ, ನೀವು ತಪ್ಪು ಮಾಡಬೇಡಿ. ನಾನು ಹೇಳಿ ಸ್ಟಡಿ ಮಾಡ್ಬೇಕಂತ ನೋಡಿ, ಅಲ್ಲ ಅವ್ರು ಮಾತಾಡುವಾಗ ನೀವು ಉತ್ತರ ಕೊಡ್ಬೇಕು ಗೊತ್ತಾ? ನೋಡಿ, ಇಷ್ಟು ಮಂದಿಗೆ ಕೂಡ ಇದು ತಪ್ಪು ಮಾಹಿತಿ ಹೋಗ್ತದೆ. ನೀವು ಅವ್ರು ಹೇಳಿದ ಮಾಹಿತಿಗೆ ಉತ್ತರ ಕೊಡ್ಬೇಕಲ್ಲ. ನಮ್ಮ ಪಟ್ಟಣ ಪಂಚಾಯತ್ ಸಾಲದಾಗಿದೆ ಅಂತ ನೀವು ಹೇಳಿದ್ರು. ಇನ್ನು ರೆವೆನ್ಯೂ ಬರ್ತದೆ, ನೀವು ಹೇಳಿ ಅದನ್ನು ಹೋಗ್ತೇನೆ. ಸಾಲ ಉಂಟು. ಆಮೇಲೆ ಬಜೆಟ್ ಈಗ ನಾವು ಫುಲ್ ನಾವು ಬಜೆಟ್ ಇದಕ್ಕೆ ನೆಕ್ಸ್ಟ್ ಬಜೆಟ್ಗೆ ಮಾಡಲಿಕ್ಕೆ ರೆವೆನ್ಯೂ ನೋಡಿ, ಸದಸ್ಯರೇ, ಅಂದ್ರೆ ಇದು ಬೇಕಾದ ಹೇಳಿ ನೀವು ಹೇಳಿ. ನಮ್ಗಿಂತ ಜಾಸ್ತಿ ನಿಮಗೆ ಗೊತ್ತಿರ್ಬೋದು. ಹೇಳಿ. ನೀವು ಹೇಳಿ. ಸರಿ ಅಲ್ಲ, ಈಗ ನಾವು ರೆವೆನ್ಯೂ ಬಂದದನ್ನೆಲ್ಲ ಈ 6 ಕೋಟಿ ಸಾಲದಕ್ಕೆ ಮತ್ತೆ ಒಂದು 2 ಲಕ್ಷ ಕಾಮಗಾರಿ ಆದ್ರೆ 3 ಲಕ್ಷ ಪೇಮೆಂಟ್ ಮಾಡ್ಬೋದಲ್ವಾ? ಈಗ 6 ಕೋಟಿ ಕಾಮಗಾರಿ ಆಗೋದು ಉಂಟು. ಅದನ್ನು ಈಗ ನೆಕ್ಸ್ಟ್ ಏಪ್ರಿಲ್ ಅಲ್ಲಿ ನಮಗೆ ಕಲೆಕ್ಷನ್ ಎಲ್ಲ ಬರ್ತದೆ. ಆಗ ನಾವು ಪೇಮೆಂಟ್ ಮಾಡ್ಕೊಂಡು ಮಾಡ್ಬೋದು. ಅದು ಮುಂದಿನ ಬಜೆಟ್ ಅಲ್ಲಿ ನಮಗೆ ಈ ರೆವೆನ್ಯೂ ಮುಂದಿನ ಬಜೆಟ್ಗೆ ತೋರಿಸಲಿಲ್ವಾ? ಟ್ಯಾಕ್ಸ್ ಕಲೆಕ್ಷನ್ ಇದನ್ನು ಮುಂದಿನ ಬಜೆಟ್ಗೆ ನಮ್ಮ ಹೌದು, ತೋರಿಸಿದೆ. ಹಾ ಹಾ. ಅದಕ್ಕೆ ಏನು ಬರ್ತೀವಿ ನೆಕ್ಸ್ಟ್ ರೆವೆನ್ಯೂ ಕೊಡ್ತೀರಾ? ಅಂದ್ರೆ ಅದು ಈಗ ನೀವು ನೀವಂತ ಹೇಳಿದ್ರೆ ಎಷ್ಟೋ ಸಲ ಸಾಮಾನ್ಯ ಸಭೆ ಹೇಳಿದೆ ರೆವೆನ್ಯೂ ಜಾಸ್ತಿ ಮಾಡ್ಬೇಕಂತ. ಎಲ್ಲ ಸದಸ್ಯರು ನೀವು ಹೇಳಿದ್ದಾರೆ. ನೀವು ಅದನ್ನು ಮಾಡಿ. ನಮ್ಮ ಪಟ್ಟಣ ಪಂಚಾಯತ್ ಜಾಸ್ತಿ ಮಾಡಿದ್ರೆ ವರ್ಷದಲ್ಲಿ ಒಂದೇ ಸಲ ಜಾಸ್ತಿ ಮಾಡಿ ಅದಲ್ಲ, ಬೇರೆ ಬೇರೆ ನಮ್ಮದು ಬೇರೆ ಬೇರೆ ಕೆಲವು ರೆವೆನ್ಯೂ ನಮಗೆ ಇನ್ಕಮಿಗೋಸ್ಕರ ನಾವು ಅದಕ್ಕೆ ಬೇರೆ ಬೇರೆ ನಮಗೆ ಮಾರ್ಕೆಟಿಂಗ್ ಲೈಸೆನ್ಸ್ ಇತ್ತು. ಕೆಲವೊಂದು ದೊಡ್ಡ ದೊಡ್ಡ ಕಟ್ಟ ವಾಣಿಜ್ಯ ಕಟ್ಟಡಗಳಿಗೆ ನಾವು ಇದೆಲ್ಲ ಸರಿ. ಅದನ್ನು ಮಾಡೋದಿತ್ತಲ್ಲ. ನೀವು ಸಾಲ ಮಾಡಿಕೊಂಡು ಕೂತ್ಕೊಂಡು ಏನೇನು ಮಾಡ್ತೀರಿ ಅದಕ್ಕೆ? ಈಗ ಸಾಲ ಆಗಿದೆ. ಒಂದು ನಿಮಿಷ. ಸದಸ್ಯರೇ, ಈ ಬಜೆಟ್ ಅಲ್ಲಿ ನಾವು ತೋರಿಸುದು ಮುಂದಿನ ವರ್ಷದ ಅಲ್ಲ, ಈ ಸಲದ ರೆವೆನ್ಯೂ ಮುಂದಿನ ಬಜೆಟ್ಗೆ ತೋರಿಸಿದ್ದಾರೆ. ಈ ಸಲ ಹಾಗಾಗಿ ನಾನು ಕೇಳೋದು ಇದಿಲ್ಲ. ನಾನು ಹೇಳೋದು ರೆವೆನ್ಯೂ ಒಂದು ಜಾಸ್ತಿ ಮಾಡಬೇಕು ಅಂತ. ನಾವು ಯಾವುದೇ ನೋಡಿ ಸದಸ್ಯ, ಒಂದು ಅದಾಯ್ತು. ಈಗ ನಾನು ನಿಮ್ಮ ಹತ್ರ ಮಾಹಿತಿ ಇರ್ತಾರೆ ಹೇಳಿದ್ದು, ಈ ಸ್ಯಾಲರಿ ಇದೆಯಲ್ಲ, ಈ ಪರ್ಮನೆಂಟ್ ಯಾರೆಲ್ಲ ಇದ್ದಾರೆ ನೋಡಿ, ಅವರಿಗೆಲ್ಲ ಸ್ಯಾಲರಿ ನಾವು ಪಟ್ಟಣ ಪಂಚಾಯತಿಂದ ಕೊಡೋದಲ್ಲ, ಸರ್ಕಾರ ಡೈರೆಕ್ಟ್ ಅವರಿಗೆ ಹಾಕ್ತದೆ. ಮತ್ತೊಂದು, ಈ ಔಟ್ಸೋರ್ಸ್ ಅಲ್ಲಿ ಇದ್ದಾರಲ್ಲ ವರ್ಕರ್ಸ್, ಅವರಿಗೆಲ್ಲ ಆಲ್ರೆಡಿ ಈಗ ಟೆಂಡರ್ ಕರೆದಾಗಿದೆ. ನೆಕ್ಸ್ಟ್ ಈಗ ಅಲ್ಲಿ ಟೆಂಡರ್ ಅದನ್ನೆಲ್ಲ ಸೇರಿಸಿ ಹಾಕೊಟ್ಟು, ಆದ್ರಿಂದ ಬೇರೆ ಅದರಲ್ಲಿ ಬರೋದಿಲ್ಲ ಅಂತ ಹೇಳಿ ಸ್ಯಾಲರಿ ಅದಲ್ಲ, ನೀವು ಸ್ಯಾಲರಿ ಅಷ್ಟೇ ಅಷ್ಟೇ, ಬೇರೆ ಯಾವುದಾದ್ರು ಹೇಳಿ. ನಾನು ಸ್ಯಾಲರಿ ಅಲ್ಲ, 27 ಅದು ಸೇರಿ ಅದು ಈಗ ಮುಂದಿನ ವರ್ಷದ, ಈಗ ಅವ್ರು ಹೇಳಿದ್ರು ಮುಂದಿನ ವರ್ಷಕ್ಕೆ ಇಟ್ಟಿದ್ದೀರಾ, ಈಗ ಮೇಂಟೆನೆನ್ಸ್ 2 ಕೋಟಿ ತನಕ ಇಟ್ಟದ್ದು ಮುಂದಿನ ವರ್ಷ. ಸರಿ ಅಲ್ಲ ಸರಿ, ಈಗ ಮೇಂಟೆನೆನ್ಸ್ ಇಟ್ಟದ್ದು ಮುಂದಿನ ಅವಧಿಗೆ ನಾವು ಮುಂದಿನ ಅವಧಿಗೆ ನಾವು ಸ್ಥಾಯಿ ಸಮಿತಿ ಚರ್ಚೆ ಮಾಡಿ ನಾವು ಇದನ್ನು ದೊಡ್ಡ ಉನ್ನತಿ ಕೊಂಡೋಗುವಂತ ಕೆಲಸ ಇಲ್ಲ. ನಮಗೆ ಗೊತ್ತಿಲ್ಲ ಯಾವ ರೀತಿ ನಿಮಗೆ ಉತ್ತರ ಕೊಡಬೇಕಂತ ಹೇಳಿ. ಆಯ್ತು. ಅಧ್ಯಕ್ಷರೇ, ಮುಂದಿನ ಅವಧಿಗೆ ನಾವು ಅಧಿಕಾರ ಕೊಡ್ತೇವೆ. ಅದು ನಮ್ಮ ಸಮಸ್ಯೆಯಲ್ಲಿ ಏನು ಸಮಸ್ಯೆ ಆಗಬಾರ್ದು ಅಂತೇಳಿ ನಾವು ಈಗ ಚರ್ಚೆ ಮಾಡೋದು ಸುಜಿತ್ತೆಲ್ಲ ಚರ್ಚೆ ಮಾಡೋದಾಗ್ತದೆ. ಮುಂದಿನ ಅವಧಿಗೆ ನೀವು ತುಂಬಾ ಸಾಲ ಮಾಡಿ ನಮಗೆ ಅಧ್ಯಕ್ಷರೇ, ಈಗ ನಮ್ಮ ಸುಜಿತ್ ಅವರೇ ಸದಸ್ಯರು ಹೇಳಿದ್ರು ಮಾಧ್ಯಮ ಇದೆ ಇಲ್ಲದೆ ದಾಖಲೆ ಕೊಡ್ತಿದ್ದೆ ಅಂತ. ಇದು ದೊಡ್ಡ ತಪ್ಪು. ಮಾಧ್ಯಮ ಇರುವಾಗವೇ ಜನಗಳಿಗೆ ಗೊತ್ತಾಗಬೇಕಂತ ಇರಿಸ್ಕೊಳ್ಬೇಕು. ಅವರು ಹೇಳಿದ್ದು ಏನಂದ್ರೆ ಮಾಧ್ಯಮ ಇದೆ ಇಲ್ಲದಿದ್ರೆ ದಾಖಲೆ ಕೊಡ್ತಿದ್ದೆ ಅಂತ ಹೇಳಿ. ಮಾಧ್ಯಮ ಇರುವಾಗ ದಾಖಲೆ ಕೊಡಿ, ಜನಗಳಿಗೆ ಗೊತ್ತಾಗ್ಲಿ. ಈಗ ಮಾಧ್ಯಮವನ್ನು ಹೇಗೆ ಟೆಂಡರ್ ಕರೆದದ್ದು ನಿಮ್ಮ ಈಗ ಸಭೆ ದಾಖಲೆ ಎಲ್ಲ ರೆಡಿ. ಈಗ 3 ಕೋಟಿ ರೂಪಾಯಿ ರೆವೆನ್ಯೂ ಬರ್ತದೆ. 4.5 ಕೋಟಿ ಬರ್ತದೆ. 4.5
ಅದು 4 ವರ್ಷದಿಂದ ಅಷ್ಟೇ income. ನೀವು ಅದು ಲೈಸೆನ್ಸ್ ಇಷ್ಟೇ ಬರ್ತದೆ ಅಂತ ಫಿಕ್ಸ್ ಇರ್ತದೆ. 4 ವರ್ಷದಿಂದ ಇಷ್ಟೇ ಬರ್ತದೆ ಅಂತ ಫಿಕ್ಸ್ ಇರ್ತದೆ. ಇಲ್ಲ ಅದು ಎಲ್ಲ ಹೋಗ್ತಿದ್ದಾರೆ. ಈ ಸಮಯ ಹೋಗ್ತದೆ, ಸಾಲ ಇದೆ ಅಂತ ಎಲ್ಲ ಹೋಗ್ತಿದ್ದಾರೆ. ಯಾವಾಗ ಸರಿ ಅಕೌಂಟ್ ಎಲ್ಲರಿಗೂ ಸಾಲ ಇದೆ ಅಂತ ಎಲ್ಲರೂ ನಾವು ಈಗ ನಿಮ್ಮ ಸ್ಯಾಲರಿ 26-27 ಇದ್ದು ಟೆಂಡರ್ ಮೇಂಟೆನೆನ್ಸ್ ಇದ್ದು 26-27 ಇದ್ದು ಮೇಂಟೆನೆನ್ಸ್ ಇದ್ದು ಟೆಂಡರ್ ಈಗ 5 ಲಕ್ಷ ಟೆಂಡರ್ ಕೊಟ್ಟಿದ್ದೇವಲ್ಲ, ಅದೀಗ 26-27 ಮಾಹಿತಿಯಲ್ಲಿ ಯಾಕಲ್ಲಿ ಕೇಳುವಂತ ವ್ಯಕ್ತಿಗಳು ತುಂಬಾ ಇದ್ದಾರೆ. ನೀವು ಒಂದಾದರೂ ನೀವು ಹೇಳಿದ್ದೆಲ್ಲ ಸರಿಯಾಗಿ ಮಾಡಿ ರೆವಿನ್ಯೂ ಒಂದು ಜಾಸ್ತಿ ಮಾಡಿ ಅಂತ ಹೇಳ್ಬೋದು. ಅಲ್ಲ ರೆವೆನ್ಯೂ ಜಾಸ್ತಿ ಮಾಹಿತಿಯಲ್ಲಿ ಕೇಳುವ ತುಂಬಾ ಜನ ಕೋಟೆಗಾರರಿದ್ದಾರೆ. ಅದು ನಿಮ್ಮ ಗಮನದಲ್ಲಿ ಇರಲಿ ಅಂತ ಹೇಳಿ. ಕೇಂದ್ರ ಸದಸ್ಯರು ಕೂಡ ತೀರ್ಮಾನ ಒಂದೇ, ಜಾಸ್ತಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈಗ 5 ಲಕ್ಷದ ಟೆಂಡರ್ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಸ್ಯಾಲರಿ ಆಗಿರ್ಬೋದು, ಇದು ನಾವು ಮುಂದಿನ ವರ್ಷದ ರೆವಿನ್ಯೂ ಅನ್ನು ಅಂದಾಜು ಮಾಡಿ ಮುಂದಿನ ವರ್ಷದ ಕಾಮಗಾರಿ ಮತ್ತೆ ಬಾಕಿ ಎಲ್ಲ ಚಟುವಟಿಕೆ ನಾವು ಟೆಂಡರ್ ಕರೆದು, ಅದರಿಂದ ಅದು ಎಲ್ಲ ವರ್ಗಿದ್ದು ಮುಂದಿನ ವರ್ಷಕ್ಕೆ ಸರಿಯಾಗಿ. ಅದಕ್ಕೋಸ್ಕರ ನಮ್ಮಲ್ಲಿ ಏನಾದರೂ ಬಗ್ಗೆ ವ್ಯತ್ಯಾಸ ಇಲ್ಲ. ಅದಕ್ಕೋಸ್ಕರ ಆ ರೀತಿ ಮಾಡಿಕೊಂಡು ಹೋಗಿ ನಾವು ಸಭೆಯಲ್ಲಿ ಉಪಾಧ್ಯಕ್ಷ ಪ್ರವೀಣ್ ಬಗಂಬಿಲ ಸೇರಿದಂತೆ ಸದಸ್ಯರಾದ ರಾಘವ ಗಟ್ಟಿ, ಭವಾನಿ ದೇವದಾಸ್, ಕಿರಣ್ ಕುಮಾರ್ ಕೆ, ಉದಯ್ ಕುಮಾರ್ ಶೆಟ್ಟಿ, ಅನಿತಾ, ಹಸೀನಾ ಶಮೀರ್, ಜಗದೀಶ್ ಕೊಂಡಾನ, ನವೀನ್ ಕೊಂಡಾನ, ಜುಬೇದಾ ಬಾವಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.